ಸ್ಪೋರ್ಟ್ಸ್ ಕಡ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಆಕ್ಷನ್ ರಿಪ್ಲೇ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ನಮ್ಮ ಸ್ಪೋರ್ಟ್ಸ್ ಕಡ ಸ್ಟುಡಿಯೋದಲ್ಲಿದ್ದಾರೆ ಹಿರಿಯ ಕ್ರೀಡಾಪಟುವಾಗಿರುವಂತಹ ಉದಯ್ ಕುಮಾರ್ ಕಟಪಾಡಿಯವರು. ನಮಗೆ ಅದರ ಬಗ್ಗೆ ಜಾಸ್ತಿ ಆಸಕ್ತಿ ಮತ್ತು ಹಾರ್ಡ್ ಬಾಲ್ ಅಂದರೆ ಏನು, ಆ ಬ್ಯಾಟ್ಗಳು, ನಾವು ಆಡೋದು ಟೆನ್ನಿಸ್ ಬಾಲು, ಮರದ ಬ್ಯಾಟ್ಗಳು. ನಾನು ಕಲಿಯೋದ್ರಲ್ಲಿ ಅಂದರೆ ಓದಿದ್ರೆ ಹುಷಾರಿದ್ದೇನೆ. ಹೆಚ್ಚಾಗಿ ನಾನು ಕ್ರಿಕೆಟಿಗೆ, ಸ್ಪೋರ್ಟ್ಸಿಗೆ ಜಾಸ್ತಿ ಮಾನ್ಯತೆ ಕೊಡ್ತಿದ್ದೆ. ಈಗ ಟೆನ್ನಿಸ್ ಬಾಲ್ ಮತ್ತು ಲೆದರ್ ಬಾಲ್ ಯಾವುದನ್ನು ನೀವು ಆಯ್ಕೆ ಮಾಡ್ತೀರಾ? ನಾನು ಟೆನ್ನಿಸ್ ಬಾಲ್ ಆಡಿದ್ರಿಂದ ಟೆನ್ನಿಸ್ ಬಾಲ್ನಿಂದ ಬಂದವರೇ ಸ್ಟ್ರಾಂಗ್ ಇರ್ತಾರೆ. ಸ್ಪೋರ್ಟ್ಸ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಸ್ಪೋರ್ಟ್ಸ್ ಕನ್ನಡ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಆಕ್ಷನ್ ರಿಪ್ಲೇ, ನೆನಪುಗಳ ಮಾತು ಮಧುರ. ಇದು ಹಿರಿಯ ಆಟಗಾರರ ಸಂದರ್ಶನ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ನಮ್ಮ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋದಲ್ಲಿದ್ದಾರೆ ಹಿರಿಯ ಕ್ರೀಡಾಪಟುವಾಗಿರುವಂತಹ ಉದಯ್ ಕುಮಾರ್ ಕಟಪಾಡಿಯವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನಿಮ್ಮ 52 ವರ್ಷಗಳ ಸುದೀರ್ಘ ಕ್ರಿಕೆಟ್ ಪಯಣದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಯುವ ಒಂದು ಅವಕಾಶ ನಮಗೆ ಇವತ್ತು ಲಭಿಸ್ತಾ ಇದೆ. ಮೊದಲಿಗೆ ನಿಮ್ಮ ವೈಯಕ್ತಿಕ ಮತ್ತು ಪ್ರಾರಂಭದ ದಿನಗಳ ಬಗ್ಗೆ ಮಾತನಾಡೋಣ. ಸರ್, ಬಾಲ್ಯದಲ್ಲಿ ಕ್ರಿಕೆಟ್ ಪ್ರಾರಂಭ ಹೇಗೆ ಆಯಿತು? ನಿಮಗೆ ಪ್ರೇರಣೆಯಾಗಿದ್ದವರು ಯಾರು? ಬಾಲ್ಯದಲ್ಲಿ ನಾನು ಎಲಿಮೆಂಟ್ರಿಯಲ್ಲಿ ಇರುವಾಗಲೇ ಕ್ರಿಕೆಟ್ನ ಒಂದು ಗೀಳಿತು, ಟೆನ್ನಿಸ್ ಬಾಲ್. ನಾವು ಅಂಬಾಡಿ ಶಾಲೆ ಅಂತ ನಮ್ಮ ಮನೆಯ ಪಕ್ಕ ಗ್ರೌಂಡ್ ಉಂಟು ದೊಡ್ಡದು. ಆ ಗ್ರೌಂಡಲ್ಲೇ ಪ್ರೈಮರಿ ಸ್ಕೂಲ್ ಇತ್ತು. ಅಲ್ಲಿ ನಾವು ಟೆನ್ನಿಸ್ ಬಾಲ್ ಆಡ್ತಿದ್ದೆವು. ಓಕೆ. ಟೆನ್ನಿಸ್ ಬಾಲ್ ಆಡ್ತಾ ದೊಡ್ಡವರು ಹಾರ್ಡ್ ಬಾಲ್ ಕ್ರಿಕೆಟ್ ಆಡ್ತಿದ್ರು ನಮ್ಮ ಗ್ರೌಂಡಲ್ಲಿ, ಸೀನಿಯರ್ಸ್. ಆ ಮೆಟೀರಿಯಲ್ ಎಲ್ಲ ನಮ್ಮ ಮನೆಯಲ್ಲಿ ಇಟ್ಟು ಊಟಕ್ಕೆ ಹೋಗಿ ಪುನಃ ಬರ್ತಿದ್ರು. ಆವಾಗ ನಾವು ಆ ಪರಿಕರಗಳನ್ನು ನೋಡುವುದು, ಆ ಆಸಕ್ತಿ ನಮಗೆ ಅದರ ಬಗ್ಗೆ ಜಾಸ್ತಿ ಆಸಕ್ತಿ ಮಾಡಿದ್ದು. ಹಾರ್ಡ್ ಬಾಲ್ ಅಂದರೆ ಏನು, ಆ ಬ್ಯಾಟ್ಗಳು, ನಾವು ಆಡೋದು ಟೆನ್ನಿಸ್ ಬಾಲು, ಮರದ ಬ್ಯಾಟ್ಗಳು. ಹೀಗೇ ಬೆಳೀತಾ ಹೋಯಿತು. ನಮಗೂ ಕೂಡ ಆಸಕ್ತಿ ಹುಟ್ಟಿತು. ದೊಡ್ಡವರಲ್ಲಿ ಆಡ್ತಿದ್ರು. ಮುಂದೆ ಹೋಗ್ತಾ 8ನೇ ಕ್ಲಾಸಲ್ಲಿ ನಾವು ಕಾರ್ಕ್ ಬಾಲ್ ಇತ್ತು ಹೈಸ್ಕೂಲಲ್ಲಿ. ನಮಗೆ ಸೀತಾರಾಮ್ ಶೆಟ್ರು ಇದ್ದರು, ಒಂದು ನಮ್ಮ PT ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು. ನಾವು ಅಲ್ಲಿ 1-2-3 ಮಂದಿ ಫ್ರೆಂಡ್ಸ್ ಆಡ್ತಾ ನಾವು ಡೈಲಿ ಆಡೋದು. ಹಾರ್ಡ್ ಬಾಲ್, ಕಾರ್ಕ್ ಬಾಲ್ ಹಾಡಲ್ಲ, ಅದು ಕಾರ್ಕ್ ಬಾಲ್. ಅದರಲ್ಲಿ ಆಡ್ತಾ ನಮ್ಮಲ್ಲೇ ಒಂದು ಮನಸ್ಸಲ್ಲಿ ನಾವು ಗವಾಸ್ಕರ್ ಥರ ಆಡಬೇಕು. ನಮ್ಮ ಗುಂಡಪ್ಪ ವಿಶ್ವನಾಥ್ ಇರ್ಬೋದು, ಕಿರ್ಮಾನಿ ಇರ್ಬೋದು, ಅವರೆಲ್ಲ ಆವಾಗ ಒಂದು ಚಾಲ್ತಿಯಲ್ಲಿದ್ದರು. ನಾವು ಕಮೆಂಟ್ರಿ ಕೇಳ್ತಿದ್ದೆವು. ನಾವು ಕೂಡ ಮುಂದೆ ನಮ್ಮ ದೇಶಕ್ಕೆ ಆಡಬೇಕೆಂಬ ಒಂದು ಹಂಬಲ ಮನಸ್ಸಲ್ಲಿ ಇತ್ತು. ಎಲ್ಲರಿಗೂ ಬರುವಾಗ ರೋಲ್ ಮಾಡೆಲ್ಗಳು. ಹೌದು, ಅವರೆಲ್ಲ ನಮ್ಮ ರೋಲ್ ಮಾಡೆಲ್ ಆವಾಗದ್ದು. ಹೀಗೆ ಆಡ್ತಾ ನಾವು ಮಾತಾಡಿದ ಹಾಗೆಯೇ ನಾವು ನಮ್ಮ ಕಟ್ಪಾಡಿಯಲ್ಲಿ ಒಂದು ಟೀಮ್ ರೆಡಿ ಆಯಿತು. ನಮ್ಮಲ್ಲಿ ಒಬ್ಬರು ನರಸಪ್ಪ ಜತ್ತನ್ ಅಂತ ಇದ್ದರು. ಇವಾಗ ಇಲ್ಲ, ಅವರು ಜೀವದಲ್ಲಿಲ್ಲ. ಅವರು ಎಲ್ಲ ಇನ್ವೆಸ್ಟ್ ಮಾಡಿ, ಪಿಚ್ ಮಾಡಿ, ಎಲ್ರಿಗೂ ಬ್ಯಾಟ್ ಪ್ಯಾಡ್ ಎಲ್ಲ ತಂದು ನಮಗೆ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹೀಗೆ ಆಡ್ತಾ 1 ವರ್ಷ ಆಡಿ ಪ್ರಾಕ್ಟೀಸ್ ಮಾಡ್ತಾ 10ನೇ ಕ್ಲಾಸಿಗೆ ನಾವು ಬರುವಾಗ ಮುನ್ಸಿಪಲ್ ಲೀಗ್ ಅಂತ ಉಡುಪಿಯಲ್ಲಿ ನಡೀತಿತ್ತು, ಹಾರಾಡಿ ಕೇಶವಪೈ ಟ್ರೋಫಿ. ಅದಕ್ಕೆ ನಾವು ಕೂಡ ನಮ್ಮ ಕಟ್ಪಾಡಿ ತಂಡವನ್ನು ಕಟ್ಟಿದ್ದೆವು. ನಾನು ಮೊದಲು ಆಡಿದ್ದು ಸಿಂಡಿಕೇಟ್ನ ಎದುರು ಆಡಿದ 17 ರನ್ ಮಾಡಿದ್ದೆ ನಾನು ಓಪನಿಂಗ್ ಹೋಗಿ. ಸಿಂಡಿಕೇಟ್ನ ಎದುರು ಆಡೋದಂತ ಹೇಳಿದರೆ ಒಂದು ರಾಜ್ಯ ತಂಡದ ಎದುರು ಆಡುವಾಗೆ, ಎಲ್ಲ ದೈತ್ಯ ಬೌಲರ್ಗಳು, ಒಳ್ಳೊಳ್ಳೆ ಆಟಗಾರರು, ಅವರ ಎದುರು ಆಡೋದೇ ಒಂದು ದೊಡ್ಡ ಸಾಧನೆ. ಮೊದಲ ಮ್ಯಾಚಲ್ಲಿ ಒಂದು 17 ರನ್ ಮಾಡಿ ನಾನು ಔಟ್ ಆದೆ. ಸೆಕೆಂಡ್ ಮ್ಯಾಚ್ MGM ಕಾಲೇಜಲ್ಲಿ ಸಾಧಾರಣ 3/4 ವರ್ಷ ಮೈಸೂರು ಯೂನಿವರ್ಸಿಟಿ ಪ್ಲೇಯರ್ಸ್. ಆವಾಗ ದೊಡ್ಡ ಟೀಮ್, ಅದು ದೊಡ್ಡ ಟೀಮ್ ಅದು MGM ಕಾಲೇಜ್. ಅದರಲ್ಲಿ ನಾವು ಮೊದಲು ಬ್ಯಾಟಿಂಗ್ ಮಾಡಿ 109ಕ್ಕೆ ಔಟ್ ಆದೆವು. ಅದರಲ್ಲಿ 61 ರನ್ ಮಾಡಿ ನಾನು ನಾಟ್ ಔಟ್ ಆಗಿ ಉಳಿದೆ. ಆವಾಗ MGMನ PD ನನ್ನನ್ನು ಗುರುತಿಸಿದರು, UV ಆಚಾರ. ನಮಗೆ ಪರಿಚಯ ಇಲ್ಲ. ಆ ಆಟವನ್ನು ನೋಡಿ ಅವರು ಒಂದು ದಿನ ನಮ್ಮ ಮನೆಗೆ ಬಂದರು. ನಮ್ಮ ಫ್ಯಾಮಿಲಿ ಡಾಕ್ಟ್ರನ್ನು ಕರ್ಕೊಂಡು ಬಂದರು. ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಮತ್ತು ಅವ್ರ ಕ್ಲಾಸ್ಮೇಟ್ಸ್ ಅಂತೆ. ಹಾಗೆ ಇಟ್ಕೊಂಡು ನಮ್ಮ ಮನೆಗೆ ಬಂದು, ನಿಮ್ಮ ಹುಡುಗ PUCಗೆ ನಮ್ಮಲ್ಲಿ ಬರಬೇಕು ಅಂತ ನನ್ನ ತಂದೆಗೆ ಹೇಳಿದರು. ನನ್ನ ತಂದೆ ಆವಾಗ ಕೇಳಲಿಲ್ಲ, ಇಷ್ಟು ಹತ್ತಿರ ಸ್ಕೂಲ್ ಇರುವಾಗ ನಾನು ಯಾಕೆ ಅಲ್ಲಿ ಕಲಿಸಬೇಕು, ಇವಾಗ ಕಳಿಸಿಲ್ಲ ಅಂಥೇಳಿ ನಾನು ಕಟ್ಪಾಡಿಯಲ್ಲಿ ಮುಂದುವರಿಸಿದೆ. PUC ಆಗುವಾಗ ಪುನಃ ಬಂದರು. ನಾನು ಕಲಿಯೋದ್ರಲ್ಲಿ ಅಂದರೆ ಓದಿದ್ರೆ ಹುಷಾರಿದ್ದೇನೆ. ಹೆಚ್ಚಾಗಿ ನಾನು ಕ್ರಿಕೆಟಿಗೆ, ಸ್ಪೋರ್ಟ್ಸಿಗೆ
ಜಾಸ್ತಿ ಮಾನ್ಯತೆ ಕೊಡ್ತಿದ್ದೆ. ಅದರಿಂದ ಹೆಚ್ಚು ನಾನು ನನ್ನಲ್ಲಿ ಮಾರ್ಕ್ಸ್ ಎಲ್ಲ ಬರಲಿಲ್ಲ. ಆದರೂ ನನಗೆ MGMಲ್ಲಿ ಸೀಟ್ ಕೊಟ್ಟರು. ಮೊದಲ ವರ್ಷದಿಂದಲೇ 3 ವರ್ಷ ನಾನು MGM ಟೀಮಿಗೆ ಆಡಿದೆ. 3 ವರ್ಷ ಮಂಗಳೂರು ಯೂನಿವರ್ಸಿಟಿಗೆ ಸೆಲೆಕ್ಟ್ ಆದೆ. 86ರಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾಲಯದ ಕ್ಯಾಪ್ಟನ್ ಆದೆ. ಆ ಸಂದರ್ಭ MGM ಕಾಲೇಜ್ನ ಕ್ಯಾಪ್ಟನ್ ಕೂಡ ಆಗಿದ್ದೆ. ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದೆ. ಹೀಗೆ ಹಂತ ಹಂತವಾಗಿ ನಮ್ಮ ಕ್ರಿಕೆಟ್ ಬೆಳೀತಾ ಹೋಯಿತು. ಓಕೆ, ಹೌದು. ಈ ಟೆನ್ನಿಸ್ ಬಾಲನ್ನು ಯಾವೆಲ್ಲ ತಂಡದಲ್ಲಿ ಆಡಿದ್ದೀರಾ ನೀವು? ನಾನು ಮೊದಲು ನೇತಾಜಿ ಪರ್ಕಾಳ ಟೀಮು ಕೂಡ ಗೆಸ್ಟ್ ಪ್ಲೇಯರ್ ಆಗಿ ಆಡಿದ್ದೇನೆ. ನಮ್ಮ ಪುಟ್ಟಕುಡುವರ ಒಂದು ಸಾರಥ್ಯದಲ್ಲಿ ಬ್ಲೂ ಸ್ಟಾರ್ ಶಿರ್ವಕ್ಕೆ ಆಡಿದ್ದೇನೆ. ನಮ್ಮ ಪಡುಬಿದ್ರಿ ಕ್ರಿಕೆಟರ್ಸ್ ನಮ್ಮ ಆವಾಗ ಹರೀಶ್ ಹೆಜ್ಮಾಡಿ ಅವರು ಕ್ಯಾಪ್ಟನ್ ಇದ್ದರು ಮೋಸ್ಟ್ಲಿ. ಮತ್ತು ನಮ್ಮ ಕಟ್ಪಾಡಿಯ ಸ್ವಲ್ಪ ಕ್ರಿಕೆಟ್ಗೆ ಆಡಿದ್ದೇನೆ. ಸೊ ಅತಿಥಿ ಆಟಗಾರರಾಗಿ ಬೇರೆ ಬೇರೆ ತಂಡದಲ್ಲಿ ಬೇರೆ ಬೇರೆ ತಂಡದಲ್ಲಿ ಆಡಿದ್ದೇನೆ. ನಿಮ್ಮದೇ ಆದ ಏನಾದರೂ ತಂಡ ಇತ್ತಾ? ಸ್ವಲ್ಪ ಕ್ರಿಕೆಟ್ ಇತ್ತು. ಅದರಲ್ಲಿ ನಾವು ಆಡಿ ಬ್ರಹ್ಮಾವರದಲ್ಲಿ ನಡೆದ ರಾಜ್ಯ ಮಟ್ಟದ ತಂಡದಲ್ಲಿ ನಾವು ರನ್ನರಪ್ ಅನ್ನು ಪಡೆದೆವು. ಕುಂದಾಪುರದಲ್ಲಿ ಸೆಮಿಫೈನಲ್ ತನಕ ಬಂದಿದ್ದೇವೆ. ಪಡುಬಿದ್ರಿಯಲ್ಲಿ ಕೂಡ ಒಂದು 3-4 ರೌಂಡಿಗೆ ನಾವು ವಿನ್ ಆಗಿ ಹೋಗಿದ್ದೇವೆ. ಸೊ ಬ್ಲೂ ಸ್ಟಾರ್ ಶಿರ್ವದಲ್ಲಿ ಕೂಡ ನೀವು ಒಬ್ಬ ಪ್ರಮುಖ ಆಟಗಾರರಾಗಿ ಗುರುತಿಸಿಕೊಂಡಿದ್ದೀರಾ. ಈ ಸಲ್ಫಾ ಕಟಪಾಡಿ ಮತ್ತು ಬ್ಲೂ ಸ್ಟಾರ್ ಶಿರ್ವ ತಂಡದ ಪರವಾಗಿ ಆಡಿದ ನೆನಪುಗಳಲ್ಲಿ ಅತ್ಯಂತ ವಿಶೇಷ ಕ್ಷಣ ಏನಾದರೂ ಇದೆಯಾ? ವಿಶೇಷ ಕ್ಷಣ ಅಂದರೆ ನಾವು ಬ್ಲೂ ಸ್ಟಾರ್ ಅಂತ ಹೇಳುವಾಗ ನನಗೆ ತುಂಬ ಖುಷಿಯಾಗ ನಮ್ಮ ಎಲ್ಲ ಮಿತ್ರರು ಒಳ್ಳೊಳ್ಳೆ ಆಟಗಾರರಿದ್ದರು ಬ್ಲೂ ಸ್ಟಾರಲ್ಲಿ. ಆವಾಗ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟ್ ಜರುಗಿದಾಗ ನಾನು ಕೂಡ ತಂಡದೊಟ್ಟಿಗೆ ಇದ್ದೆ. ನಾವು ಆ ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟನ್ನು ನಾವು ಜಯಿಸಿದೆವು. ಅದರಲ್ಲಿ ನಾನು ಬೆಸ್ಟ್ ಬ್ಯಾಟ್ಸ್ಮನ್ ಕೂಡ ನನಗೆ ಸಿಕ್ಕಿತ್ತು ಆ ಸಂದರ್ಭದಲ್ಲಿ. ಸ್ವಲ್ಪ ತಂಡದಲ್ಲಿ ಆಡುವಾಗ ನನ್ನ ಕ್ಯಾಪ್ಟನ್ಶಿಪ್ಪಲ್ಲಿ ಅದೇ ಬ್ರಹ್ಮಾವರದಲ್ಲಿ ನಾವು ಫೈನಲ್ ಹಂತಕ್ಕೆ ಹೋಗಿ ರನ್ನರ್-ಅಪ್ ಆಗಿ ಉಳಿದೆವು. ಮತ್ತು ಹಲವಾರು ರಾಜ್ಯ ಮಟ್ಟದ ಪಂದ್ಯಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನಾವು ನೀಡಿದ್ದೇವೆ. ಒಳ್ಳೊಳ್ಳೆ ಆಟಗಾರರು ನಮ್ಮ ಕಟ್ಪಾಡಿಯಲ್ಲಿ ಕೂಡ ಇದ್ದಾರೆ. ಓಕೆ, 1918ರಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ನಡೆಯಿತು ದಾವಣಗೆರೆಯಲ್ಲಿ. ನೀವು ಇವಾಗಲೇ ಹೇಳಿದ್ರೆ ಅದ್ರ ಬಗ್ಗೆ. ಸೊ ಆ ಒಂದು ಟೂರ್ನಿಯಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ನಿಮಗೆ ಸಿಕ್ಕಿತ್ತು. ಅದರ ಅನುಭವ ಹೇಗಿತ್ತು? ಆವಾಗ ನಾವು ಒಂದು ಪೀಕ್ ಅವರಲ್ಲಿದ್ದೆವು. ನಾನು ಟೆನ್ನಿಸ್ ಬಾಲಲ್ಲಿ ಕೂಡ ನನಗೆ ಒಂದು ಒಳ್ಳೆ ಬ್ಯಾಟಿಂಗ್ ಗ್ರಿಪ್ ಇತ್ತು. ನಾನು ಬೌಲಿಂಗ್ ಕೂಡ ಮಾಡ್ತಿದ್ದೆ. ನಾನು ಓಪನರ್ ಆಗಿ ಆರಂಭಿಕನಾಗಿ ಹೋಗಿ ಎಲ್ಲ ಮ್ಯಾಚಲ್ಲಿ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ನನ್ನ ತಂಡಕ್ಕೆ ಕೊಟ್ಟಿದ್ದೇನೆ. ಅದು ಒಂದು ಒಳ್ಳೆಯ ಕ್ಷಣ ನಮಗೆ. ಯಾವ ತಂಡಕ್ಕಾಗಿ ಆಡಿದ್ದು ಆ ಸಮಯ? ಬ್ಲೂ ಸ್ಟಾರ್ ಶಿರ್ವ. ಓಕೆ, ದೇವದಾಸ್ ಅವರು ಕ್ಯಾಪ್ಟನ್ ಇದ್ದರು ಮೋಸ್ಟ್ಲಿ. ಒಳ್ಳೆ ಆಟಗಾರರೆಲ್ಲ ಶಾಕಿರ್ ಇರ್ಬೋದು, ಸದಾನಂದ್ ಇರ್ಬೋದು, ಸಫ್ದರ್, ಇಸ್ಮಾಯಿಲ್ ಎಲ್ಲ ನಾವು ಒಟ್ಟಿಗೆ ಆಡಿದವರು. ಒಳ್ಳೆ ಕ್ರಿಕೆಟ್ ಆಟಗಾರರು. ನಾವು ಈವರೆಗೆ ಕೂಡ ನೋಡ್ತೇವೆ. ಒಳ್ಳೆ ಆ ಒಂದು ಸ್ಪಿರಿಟ್ ನಾನು ನೋಡಿದ್ರಲ್ಲಿ ಆ ಬ್ಲೂ ಸ್ಟಾರ್ ತಂಡದಲ್ಲಿತ್ತು. ಆವಾಗ ಬೇರೆ ಬೇರೆ ತಂಡ ಇತ್ತು, ಚಕ್ರವರ್ತಿ ಎಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಆಟಗಾರರು. ನಾನು ಇವಾಗ ಕೂಡ ಅವರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತೇನೆ. ಅವರು ಎಲ್ಲರೂ ಟೆನ್ನಿಸ್ ಬಾಲಲ್ಲೇ ಮುಗಿಸಿದ್ರು ಕ್ರಿಕೆಟು. ಮುಂದೆ ಆಡ್ತಿದ್ರೆ ಅವರು ಹಾರ್ಡ್ ಬಾಲಲ್ಲಿ ಬರ್ತಿದ್ರು ಕೂಡ ಒಳ್ಳೆಯ ಅವಕಾಶ ಇತ್ತು ಅವರಿಗೆ. ಏನೋ ಅಷ್ಟರಲ್ಲೇ ಮುಗಿಸಿ ಅಂಥ ಆಟಗಾರರು ತುಂಬ ಮಂದಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಹೌದು. ಸೊ ನೀವು ಇವಾಗಲೇ ಹೇಳಿದ್ರಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕೂಡ ರೆಪ್ರೆಸೆಂಟ್ ಮಾಡಿದ್ರಿ ಅಂತ. ಸೊ ಆ ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿ ಅದಕ್ಕೆ ಕಪ್ತಾನರಾಗಿ ಮುನ್ನಡೆಸಿದ ಅನುಭವ ಹೇಗಿತ್ತು? ತುಂಬ ಶಾಕ್ ಆಯಿತು ಫಸ್ಟಿಗೆ. ನನಗೆ ಒಂದು ಕ್ಯಾಪ್ಟನ್ಶಿಪ್ ಸಿಕ್ಕಿದೆ ಅಂತ ಹೇಳುವಾಗ ನನಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಅನೌನ್ಸ್ ಮಾಡಿದಾಗ ನಾನು ಎಣಿಸೆ ಇದು ಫಸ್ಟ್ ಕ್ಯಾಪ್ಟನ್ ಉಡುಪಿ ಡಿಸ್ಟಿಕ್ಕಿದ್ದು. ಫಸ್ಟ್ ಟೈಮ್ ಉಡುಪಿ ಡಿಸ್ಟಿಕ್ಗೆ ಕ್ಯಾಪ್ಟನ್ಶಿಪ್ ತೆಗೆದು ಅದು ನನಗೆ ಸಿಕ್ಕಿತ್ತು. ತುಂಬ ಖುಷಿ ಆಯಿತು. ಮತ್ತು ತುಂಬ ಪೇಪರಲ್ಲಿ ಎಲ್ಲ ತುಂಬ ಸುದ್ದಿ ಆಯಿತು. ನಮ್ಮ ಟೀಮ್ ಕೂಡ ಒಳ್ಳೆಯದಿತ್ತು. ಒಳ್ಳೊಳ್ಳೆ ಆಟಗಾರರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇದ್ದರು. ಒಳ್ಳೆಯ ಒಂದು ಚಾಲೆಂಜಿಗಾಗಿ ನಾವು ಮ್ಯಾಚನ್ನು 2-3 ರೌಂಡು ವಿನ್ ಆಗಿ ಹೋದೆವು ನಾವು. ಅದರಲ್ಲಿ ನಾನು ಕೂಡ ಒಳ್ಳೆ ಸ್ಕೋರ್ ಮಾಡಿದೆ. ನಾನು ಕೂಡ ಆ ಸಂದರ್ಭದಲ್ಲಿ ಸೆಲೆಕ್ಷನ್ ಕಮಿಟಿ ಕೇರಳದವರು ಕೂಡ ನಮ್ಮ ಒಂದು ಆಟದ ಬಗ್ಗೆ ಗಮನವನ್ನು ಇಟ್ಟಿದ್ದರು. ನನಗೆ ತುಂಬ ಖುಷಿ ಆಯಿತು. ಆ ಒಂದು ಕ್ಷಣ ನನಗೆ ತುಂಬ ಖುಷಿ ಆಯಿತು. ಎಲ್ಲ ಆಟಗಾರರು ಕೂಡ ಸಾಥ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ನಮ್ಮ ಟೀಮಿಗಾಗಿ ಆಡಿದರು ಅವರು. ಓಕೆ, ಉಡುಪಿ ಜಿಲ್ಲೆಯಿಂದ ಮೊದಲ ವಿಶ್ವವಿದ್ಯಾನಿಲಯದ ಮೊದಲ ತಂಡದ ಕಪ್ತಾನರಾಗಿ ಒಂದು ಹೆಗ್ಗಳಿಕೆ, ಅದು ಯಾವ ರೀತಿಯ ಹೊಣೆಗಾರಿಕೆಯನ್ನು ನಿಮಗೆ ತಂದಿತ್ತು? ತುಂಬ ಜವಾಬ್ದಾರಿ ಇತ್ತು ನೋಡಿ. ಆವಾಗ ಈಗ ಎಲ್ಲ ತಂಡಕ್ಕೆ ಒಬ್ಬ ಕೋಚ್ ಬೇರೆ, ಮ್ಯಾನೇಜರ್ ಬೇರೆ ಇತ್ತು. ಆ ಸಂದರ್ಭದಲ್ಲಿ ಕೋಚ್ ನಾನೇ. 10 ದಿವಸ ನಾನೇ ಕೋಚಿಂಗ್ ನೆಹರು ಮೈದಾನಲ್ಲಿ ಮಾಡಿದ್ದೇನೆ. ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಮಗೆ? ಅವಾಗ ರೆಸ್ಪಾನ್ಸಿಬಿಲಿಟಿ. ಮ್ಯಾನೇಜರ್ ನಮ್ಮ ಬಾಳಿಗ ಸರ್ ಇದ್ದರು. ತುಂಬ ಒಳ್ಳೆ, ನನಗೆ 2-3 ಟೂರಲ್ಲಿ ಕೂಡ ಅವರೇ ಇದ್ದದ್ದು. ತುಂಬ ಒಳ್ಳೆಯ ಮ್ಯಾನೇಜರ್ ಅವರು. ಮ್ಯಾನೇಜರ್ ಕಮ್ ಕೋಚ್ ಅವರು. ಆದರೆ ಇವಾಗ ಸಪ್ರೇಟ್ ಒಬ್ಬ ಕೋಚ್, ಒಳ್ಳೆ ಕ್ವಾಲಿಫೈಡ್ ಕೋಚನ್ನೇ ಹಾಕ್ತಾರೆ ತಂಡಕ್ಕೆ. ಆವಾಗ ಅಂಥ ಪರಿಸ್ಥಿತಿ ಇರಲಿಲ್ಲ.
ಸಾಧಾರಣ ಒಂದು ಟೀಮಿಗೆ ಸೆಟಪ್ ಮಾಡಿಕೊಂಡು ನಾವು ಹೋಗ್ತಿದ್ದೆವು ಅಷ್ಟೇ. ಆಮೇಲೆ ಕೇರಳ ರಾಜ್ಯದ ಹಿರಿಯರ ಕ್ರಿಕೆಟ್ ತಂಡವನ್ನು ಕೂಡ ಪ್ರತಿನಿಧಿಸಿರಂತ ಕೇಳಲ್ಪಟ್ಟೆ. ಸೊ ಆ ಸಂದರ್ಭದ ಅನುಭವವನ್ನು ಹಂಚಿಕೊಳ್ಳಿ. ಅದು 40+ 2005ರಲ್ಲಿ ನನ್ನನ್ನು ನನಗೆ ಒಂದು ಅವಕಾಶ ಕೊಟ್ಟರು. ನನಗೆ ಗುರುಗಳವರು JK ಮಹೀಂದ್ರ ಅಂತ, ಅವರು ನಮ್ಮ ದೇಶಕ್ಕಾಗಿ ಅಂಡರ್-19 ಕ್ರಿಕೆಟ್ ಆಡಿದ್ದಾರೆ ಆ ಸಂದರ್ಭ. ಈಗ ಒಂದು 75 ವರ್ಷ ಪ್ರಾಯ ಅವರಿಗೆ. ಅವರು ಒಳ್ಳೆಯ ಕ್ರಿಕೆಟ್ ಆಟಗಾರರು. ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಅದಕ್ಕೆ ಅಲ್ಲಿ ಕೊಟ್ಟರು. ಅಲ್ಲಿ ಆಡುವಾಗ ಕೆಲವರು ಕ್ವಶನ್ ಮಾಡಿದರು, ನೀನು ಹೇಗೆ ಇಲ್ಲಿ ಆಡ್ತೀಯ ಅಂತ. ಬೇರೆ ಸ್ಟೇಟ್ ಅಲ್ವಾ, ಅದಕ್ಕೆ ಸಿಸ್ಟಮ್ ಉಂಟು. ನನಗೆ ಒಂದು ಅವಕಾಶ ಕೊಟ್ಟು ಅಲ್ಲಿ ನಾನು ಒಳ್ಳೆ ಪರ್ಫಾರ್ಮ್ ಮಾಡಿದೆ. ಮತ್ತು ಆ ಒಂದು ಟೂರ್ನಮೆಂಟಲ್ಲಿ ನಾವು ಫೈನಲ್ಗೆ ಬಂದೆವು. ಕರ್ನಾಟಕವನ್ನು, ಗೋವಾ ಎಲ್ಲ ಬೀಟ್ ಮಾಡಿ ಫೈನಲ್ಗೆ ಬಂದೆ. ಫೈನಲ್ ಹೈದರಾಬಾದ್ ಒಟ್ಟಿಗಿತ್ತು. ಹೈದರಾಬಾದ್ ತಂಡದಲ್ಲಿ ಅಜರುದ್ದೀನ್ ಇದ್ದರು, ಮೊಹಮ್ಮದ್ ಅಜರುದ್ದೀನ್. ಅದು ಒಂದು ಹೆಮ್ಮೆಯ ವಿಚಾರ. ಅವನ ಗೇಮನ್ನು ನಮಗೆ ಹತ್ತಿರಲ್ಲಿ ಕಾಣುವ ಒಂದು ಅವಕಾಶ ಆವತ್ತು ಸಿಕ್ಕಿತ್ತು ನನಗೆ. ತುಂಬ ಒಳ್ಳೆಯ ಕ್ರಿಕೆಟರ್, ತುಂಬ ಅಂಥದ್ದೇ ಡೌನ್ ಟು ಅರ್ತ್ ಪರ್ಸನ್. ಒಳ್ಳೆಯ ಆವತ್ತು ನಮ್ಮ ಎದುರು ಒಂದು 50 ರನ್ ಹೊಡೆದಿದ್ದಾನೆ. ಆ ಮ್ಯಾಚಲ್ಲಿ ನಾನು ನಾಟ್ ಔಟ್ ಆಗಿ ಉಳಿದೆ. ನನಗೆ ಬೇರೆ ಪಾರ್ಟ್ನರ್ ಇರಲಿಲ್ಲ, ನಾವು ಡಿಫೀಟ್ ಆದೆವು. ಇನ್ನೊಂದು ನಿಮ್ಮ ಬಗ್ಗೆ ಕೇಳಿದ್ದೇನೆ, ಈ ಹಾರ್ಡ್ ಬಾಲ್ನಲ್ಲಿ ವಿದೌಟ್ ಹೆಲ್ಮೆಟ್ ಆಡಿದ ಏಕೈಕ ಆಟಗಾರ ಅಂದರೆ ನೀವು ಅಂತ. ಸೊ ಅದು ಹೇಗೆ ಸಾಧ್ಯ ಆಯಿತು ಸರ್? ಹಾಗೇನಿಲ್ಲ, ತುಂಬ ಮಂದಿ ಇದ್ದಾರೆ. ನಾನೇ ಒಬ್ಬನೇ ಅಂತ ನಾನು ಹೇಳಿಕೆ ನಾನು ಇಷ್ಟಪಡಲ್ಲ. ನನಗೆ ಕಂಫರ್ಟೇಬಲ್ ಆಗ್ತಿರ್ಲಿಲ್ಲ ಆವಾಗ. ಅದೊಂದು ಅಷ್ಟು ದೊಡ್ಡ ಇಶ್ಯೂ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ. ನಾವು ಆಡೋ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕೋರು ಹಾಕ್ತಿದ್ರು, ನಾನು ಹಾಕ್ತಿರ್ಲಿಲ್ಲ. ಮತ್ತು ಅದು ಕಂಟಿನ್ಯೂ ಆಗಿ ಹೋಯಿತು. ನಾವು ಆಡುವ ಸಂದರ್ಭ ಮಾತ್ರ ಬೇಕಾದಷ್ಟು ಒಳ್ಳೆಯ ಫಾಸ್ಟ್ ಬೌಲರ್ಸ್ ಇದ್ದರು ಆ ಒಂದು ಸಂದರ್ಭದಲ್ಲಿ. ಸಿಂಡಿಕೇಟ್ ಅಂತ ಗಮನಕ್ಕೆ ತಗೊಂಡ್ರೆ ವಾಸು ಶೇರಿಗಾರ್, ವಸಂತ್, ಗುರ್ರಾಜ್, ಚಂದ್ರಶೇಖರ್, ಇವರೆಲ್ಲ ಫಾಸ್ಟ್ ಬೌಲರ್ಸ್, ಒಳ್ಳೆ ಫಾಸ್ಟ್ ಬೌಲರ್ಸ್ ಇದ್ದರು. ಮಂಗಳೂರಲ್ಲಿ ನೋಡಿದರೆ ಪೀಟರ್ ಲೋಬಾ ಇದ್ದರು, ಸನತ್ ಕುಮಾರ್ ಇದ್ದರು, ನಮ್ಮ ಮಾರ್ಕ್ ರೇಗೋ ಇದ್ದರು. ಅವರು ಎದುರೆಲ್ಲ ಆಡ್ತಿದ್ರು. ಮತ್ತೊಂದು ಕಾನ್ಫಿಡೆನ್ಸ್ ಇತ್ತು ಗೇಮಲ್ಲಿ. ಓಪನಿಂಗ್ ಆಡುವಾಗ ನಮಗೆ ಅದು ಗಮನಕ್ಕೆ ಬರ್ತಿರಲಿಲ್ಲ, ತಲೆಯದ್ದು ಗಮನಕ್ಕೆ ಬರ್ತಿರಲಿಲ್ಲ, ಫೋಕಸಲ್ಲಿ ಆಡ್ತಿದ್ದೆವು. ಆ ನಿಟ್ಟಿನಲ್ಲಿ ನಮ್ಮನ್ನು ಮತ್ತೆ ಒಂದು ದೇವರ ದಯ. ಈಗ ನಾವು ಆಡುವಾಗ ಮಕ್ಕಳಿಗೆ ಹೇಳ್ತೇವೆ ರೆಗ್ಯುಲರಾಗಿ ಎಲ್ಲ ಕರೆಕ್ಟ್ ಹಾಕ್ಕೊಳ್ಬೇಕು ಅಂತ. ಆವಾಗ ಅಂಥದ್ದೇನು ಕಾನೂನೇನು ಇರಲಿಲ್ಲ. ಸೊ ನಿಮಗೆ ಭಯ ಆಗ್ತಿರಲಿಲ್ಲ ಆ ವೇಗದ ಬೌಲಿಂಗ್? ಇಲ್ಲ, ಭಯ ಆಗ್ತಿರ್ಲಿಲ್ಲ. ಫುಲ್ ಕಾನ್ಫಿಡೆಂಟ್ ಆಗಿ ಆಡ್ತಿದ್ದೆ. ಮತ್ತು ಅದೇ ಒಂದು ಲಕ್ ನಮಗೆ. ಆವಾಗ ನಮ್ಮ ತಲೆ ಓಡಿಸಿದ್ದಾರೆ ದೇವರು ಅಷ್ಟೇ. ಓಕೆ, ಕ್ರಿಕೆಟ್ ಜೊತೆಗೆ ಕೋಚಿಂಗನ್ನು ಕೂಡ ನೀವು ಮಾಡಿದ್ರಿ. ಸೊ ಕೋಚಿಂಗ್ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿ. KSCಯ ಅಂಡರ್-14, ಅಂಡರ್-16, ಅಂಡರ್-19 ತಂಡಗಳಿಗೆ ಕೋಚ್ ಆಗಿ ನೀವು ಕೆಲಸ ಮಾಡಿದ್ದೀರಾ. ಸೊ ಆ ಅನುಭವ ಹೇಗಿತ್ತು? ಫಸ್ಟಿಗೆ ಈ ಒಂದು ಮಾತಾಡೋಕ್ಕಿಂತ ಮುಂಚೆ ನಾನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಹಾಗೂ ಮಂಗಳೂರು ಝೋನ್ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಯಾಕಂತ ಹೇಳಿದರೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಮಂಗಳೂರಿನ ನಮ್ಮ ಅಮೀನ್ ಸರ್ ಇರ್ಬೋದು, ರತನ್ ಸರ್ ಇರ್ಬೋದು, ಬೇರೆ ಅದರ ವರ್ಗದ ಅಧಿಕಾರಿಗಳು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅದು ಒಂದು ಒಳ್ಳೆಯ ನಮಗೆ ಒಂದು ಅವಕಾಶ ಸಿಕ್ಕಿದಾಗೆ. ಒಂದು ಅಂಡರ್-14 ನಮ್ಮದು ಫೀಲ್ಡೇ ಅದು. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಕೋಚಿಂಗ್ ಮಾಡೋದು ನಮಗೆ ತುಂಬ ಖುಷಿ. ಆ ನಿಟ್ಟಿನಲ್ಲಿ ಕೆಲವು ವರ್ಷ ನಮಗೆ ಆ ಒಂದು ಅವಕಾಶ ಕೊಟ್ಟರು. ಅದೊಂದು ಚಾಲೆಂಜಿಗಾಗಿ ತಗೊಂಡಿದ್ದೆ ನಾನು. ಒಳ್ಳೊಳ್ಳೆ ಮಕ್ಕಳು 3 ಡಿಸ್ಟಿಕಲ್ಲಿ, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಕೊಡಗು ಇರ್ಬೋದು, 3 ಡಿಸ್ಟಿಕಲ್ಲಿ ಫಿಲ್ಟ್ರಾಗಿ ಮಂಗಳೂರು ಝೋನ್ಗೆ ಒಂದು ಟೀಮ್ ಆಗ್ತದೆ. ಆ ಟೀಮಲ್ಲಿ ಒಳ್ಳೆಯ ಟೀಮನ್ನು ಪ್ರಿಪೇರ್ ಮಾಡಿ ನಾವು ಬ್ಯಾಂಗ್ಳೂರಿಗೆ ಹೋಗೋ ವಿಂಟರ್ ಝೋನ್ ಮ್ಯಾಚಿಗೆ ನಾವು ಕರ್ಕೊಂಡು ಹೋಗ್ತೇವೆ. ಒಂದು ಬಾರಿ ಅಂಡರ್-19 ಒಂದು 2-3 ಇಯರ್ಸ್ ಬ್ಯಾಕ್ ಮೋಸ್ಟ್ಲಿ ನಾನು ಮತ್ತು ನಮ್ಮ ಜಯರಾಜ್ ಸರ್, ಅವರು ಒಳ್ಳೆ ಕೋಚ್, ಒಟ್ಟಿಗೆ ನಾವು ಟೀಮ್ ಇಟ್ಕೊಂಡು ಹೋಗಿದ್ದೆವು. ನಮ್ಮ ಟೀಮು ಮಂಗಳೂರು ಝೋನು ಚಾಂಪಿಯನ್ ಆಯಿತು. ವೆರಿ ಗುಡ್. ಆ ಮೂಮೆಂಟೆಲ್ಲ ನಮಗೆ ತುಂಬ ಖುಷಿ ಕೊಟ್ಟಿತ್ತು. ಒಳ್ಳೊಳ್ಳೆ ಕ್ರಿಕೆಟ್ ಆಟಗಾರರಿದ್ದಾರೆ ನಮ್ಮ ಮಂಗಳೂರು, ಉಡುಪಿ, ಕೊಡಗು. ಈ ಕೋಸ್ಟಲ್ ಬೆಲ್ಟಲ್ಲಿ ಎಷ್ಟು ಒಳ್ಳೆ ಆಟಗಾರರಿದ್ದರೂ ಅದಕ್ಕೆ ಗಾಡ್ ಫಾದರ್ ಬೇಕು ಮೇಲೆ ಹೋಗಿ ಸೆಲೆಕ್ಟ್ ಆಗಲಿಕ್ಕೆ. ಖಂಡಿತ. ಸಾಗರದಷ್ಟು ಮಕ್ಕಳು ಸೆಲೆಕ್ಷನ್ಗೆ ಬರ್ತಾರೆ. ಡಿಫ್ರೆಂಟ್ ವೇನಲ್ಲಿ ಅವರ ಕಾಂಪಿಟಿಷನ್ ಇರ್ತದೆ. ಈಸಿ ಇಲ್ಲ ಸೆಲೆಕ್ಷನ್ಗೆ. ಅದಕ್ಕೆ ಬೇಕಾದ ಒಂದು ಗಾಡ್ ಫಾದರ್ ಕೂಡ ಬೇಕು. ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಸೆಲೆಕ್ಟ್ ಆಗೋದು ತುಂಬ ಕಷ್ಟ. ಇದೊಂದು ಚಾಲೆಂಜ್ ಆಗಿ ನಾವು ತಗೊಂಡು ನಮಗೆ ಕೊಟ್ಟ ಒಂದು ಅವಧಿಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ತರಬೇತಿ ಕೊಟ್ಟಿದ್ದೇವೆ. ಈ ಹುಡುಗರ ತಂಡಗಳ ಜೊತೆಗೆ ಹುಡುಗಿರ ತಂಡಗಳನ್ನು ಕೂಡ ನೀವು ಕೋಚ್ ಮಾಡಿದ್ದೀರಿ. ಸೊ ಆ ಪ್ರಯಾಣ ಹೇಗಿತ್ತು? ತುಂಬಾ ಒಳ್ಳೆಯಿತ್ತು. ಒಳ್ಳೆ ಮಕ್ಕಳು. ಈಗ ಹೇಳೋದಿದ್ರೆ 10-12 ವರ್ಷದ ಹಿಂದಿನಿಂದ ನನ್ನ ಅಕಾಡೆಮಿಯಲ್ಲಿ ಒಂದು 26-27 ಮಕ್ಕಳು, ಹೆಣ್ಮಕ್ಳು ಇದ್ದರು. ಒಳ್ಳೆ ಟೀಮ್ ಅದು. ಒಳ್ಳೆ ಟೀಮ್. ಎಲ್ಲಿ ಹೋದರೂ ನಾವು ಚಾಂಪಿಯನ್ಸ್.
ಆ ಹೆಣ್ಮಕ್ಳು ಪ್ರಥಮ ಬಾರಿಗೆ ಮಂಗಳೂರು, ಕೊಡಗು, ಉಡುಪಿಯಿಂದ ಬ್ಯಾಂಗ್ಳೂರಲ್ಲಿ ಆಯ್ಕೆ ಸ್ಟೇಟ್ ಸೆಲೆಕ್ಷನ್ ಟ್ರಯಲ್ಸ್ಗೆ ರೆಪ್ರೆಸೆಂಟ್ ಮಾಡಿದರು. ಅಲ್ಲಿ 2-3 ಮಂದಿ ಸ್ಟೇಟಿಗೆ ಸೆಲೆಕ್ಟ್ ಆದರು. ಅದು ನಮಗೆ ಹೆಮ್ಮೆಯ ವಿಚಾರ. ಮಕ್ಕಳು ಒಳ್ಳೆ ಆಟಗಾರರಿದ್ದರು. ಅವರ ಕಮಿಟ್ಮೆಂಟ್ ಕೂಡ ಹಾಗೆ ಇತ್ತು. ರೆಗ್ಯುಲರ್ ಪ್ರಾಕ್ಟೀಸ್ ಎಲ್ಲ ಬಂದು ಒಳ್ಳೆಯ ಒಂದು ಆ ವಾತಾವರಣ ಒಳ್ಳೆಯದಿತ್ತು. ಈಗ ಇಲ್ಲ ಮಕ್ಕಳು, ಈಗ ಎಲ್ಲ ಅವರು ಜಾಬು ಮದುವೆಯಾಗಿ ಎಲ್ಲ ಹೋದರು. ಆದರೆ ಒಳ್ಳೆಯ ಕ್ರಿಕೆಟ್ ಆಟಗಾರರಿದ್ದರು. ನಮಗೇನು ಸಮಸ್ಯೆ ಏನೇ ಇಲ್ಲ. ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಮುಂದೆ ಥರ ಅಷ್ಟೇ ಸ್ಪಿರಿಟಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ KRS ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭಿಸಿದ್ರಿ, ಅದು ಅಸ್ತಿತ್ವಕ್ಕೆ ಬಂತು. ಏನು ಇದಕ್ಕೆ ಪ್ರೇರಣೆ ಏನು ಮತ್ತು ಯಾವಾಗ ಪ್ರಾರಂಭ ಆಯಿತು, ಯಾವ ಉದ್ದೇಶಕ್ಕಾಗಿ ಇದನ್ನು ಮಾಡಿದ್ರಿ? ಪ್ರಥಮವಾಗಿ ನಾನು 94ರಲ್ಲಿ ನಮ್ಮ KMC ಗ್ರೌಂಡಲ್ಲಿ ನಮ್ಮ ಹಿರಿಯ ಕ್ರಿಕೆಟ್ ಆಟಗಾರರು ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ ಅವರು ಒಬ್ಬ ಶ್ರೇಷ್ಠ ಕ್ರಿಕೆಟ್ ಆಟಗಾರರು. ನನ್ನೊಟ್ಟಿಗೆ ತುಂಬ ಮ್ಯಾಚ್ ಆರಂಭಿಕ ಆಟಗಾರರಾಗಿ ಉಡುಪಿ ಕ್ರಿಕೆಟ್ ಅಸೋಸಿಯೇಷನ್ ಅಂಡರಲ್ಲಿ ನಾವು ಆಡಿದ್ದೇವೆ. ಅವರು ನನಗೆ ಅವಕಾಶ ಮಾಡಿಕೊಟ್ರು. ಮಣಿಪಾಲ KMC ಗ್ರೌಂಡಲ್ಲಿ ನೀನು ಕೋಚಿಂಗ್ ಮಾಡಬೇಕು, ಅಲ್ಲಿ ಮಕ್ಕಳಿಗೆ ನಿಲ್ಲಕ್ಕೆ ಹಾಸ್ಟೆಲ್ ವ್ಯವಸ್ಥೆ. ಪ್ರಥಮ ವರ್ಷದಲ್ಲೇ ಒಂದು 70-80 ಮಕ್ಕಳು ಇದ್ದರು. ಅದು 2 ವರ್ಷ ನಾನು ಕಂಟಿನ್ಯೂ ಕೋಚಿಂಗ್ ಮಾಡಿದೆ. ತದನಂತರ ನಾನು ವಿಷನ್ ಕಂಪೌಂಡಲ್ಲಿ ನನಗೆ ಒಂದು ಅವಕಾಶ, ನಮ್ಮ ದೀಪಕ್ ಸರ್ ಅವರು ಕೂಡ ಕ್ವಾಲಿಫೈಡ್ ಕೋಚ್ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಂಡರಲ್ಲಿ, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ 1-2 ವರ್ಷ ಮಾಡಿದೆ. ಹೀಗೆ ಮಾಡುವಾಗ ನಮ್ಮ ಆತ್ಮೀಯ ಮಿತ್ರರೆಲ್ಲ ಏನು ಹೇಳಿದ್ರು, ನಿನಗೆ ನಿನ್ನಲ್ಲಿ ಗ್ರೌಂಡ್ ಉಂಟು, ನೀನು ಯಾಕೆ ಮಾಡಬಾರ್ದು ಇಲ್ಲಿ ಕಟ್ಪಾಡಿಯಲ್ಲಿ. ನಮ್ಮ ಸೀನಿಯರ್ ಕೋಚ್ ವಿಜಯ ಆಳ್ವರ್ ಇರ್ಬೋದು, YS ರಾವ್ ಸರ್ ಇರ್ಬೋದು, ರಾಜರತ್ನರ್ ಇರ್ಬೋದು, ಎಲ್ಲರೂ ನನಗೆ ನೀನು ಮಾಡು ಕಟ್ಪಾಡಿಯಲ್ಲಿ, ನಾವೆಲ್ಲ ಇದ್ದೇವೆ. ಕಟ್ಪಾಡಿಯಲ್ಲಿ ಸ್ಟಾರ್ಟ್ ಆಯಿತು 2009ರಲ್ಲಿ. ಪಳ್ಳಿಗುಡ್ಡೆ ನೆಹರು ಮೈದಾನದಲ್ಲಿ ಒಂದು ಕ್ರಿಕೆಟ್ ಪಿಚ್ ಎಲ್ಲ ಮಾಡಿ, ಮಾಡಿದ ಮೇಲೆ ಅದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆ ನಾವು ಹಾಕಿದ್ದೇವೆ. ಪ್ರಥಮ ಬಾರಿಗೆ ವಿಡಿಯೋ ಅನಾಲಿಸಿಸ್, ನೆಟ್ಟಲ್ಲಿ 6 ಕ್ಯಾಮರಾ, 3 ಬ್ಯಾಟಿಂಗ್ 3 ಬೌಲಿಂಗ್, ಆ ವ್ಯವಸ್ಥೆ ಎಲ್ಲಿಯೂ ಇಲ್ಲ. ಅದಕ್ಕೆ ಉದ್ಘಾಟನೆಗೆ ನಮ್ಮ ಇಂಡಿಯನ್ ಟೀಮಿನ CEO ಡಾಕ್ಟರ್ ರತ್ನಾಕರ್ ಶೆಟ್ಟಿ, ನಮ್ಮ ಕಿರ್ಮಾನಿ ಸರ್, ಅಣ್ಣಾಮಲೈ, ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕೃಷ್ಣ ಪ್ರಸಾದ್, ರತ್ನಾಕರ್ ಶೆಟ್ಟರು ಪೇಪರ್ ಸ್ಟೇಟ್ಮೆಂಟೇ ಕೊಟ್ಟರು. ಇದೊಂದು ಪ್ರಥಮ ಬಾರಿಗೆ ನಾನು ನೋಡಿದ್ದು ಇಂಥ ಒಂದು ವ್ಯವಸ್ಥೆ. ಕಿರ್ಮಾನಿ ಅವರು ಕೂಡ ಹೇಳಿದ್ರು, ಇದು ವ್ಯವಸ್ಥೆ ಇದ್ದರೆ ಇಂಡೋರ್ ನಮ್ಮ KFC ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂ ಇಂಡೋರ್ನಲ್ಲಿ ಮಾತ್ರ ಇರೋದು ಇಂಥ ವ್ಯವಸ್ಥೆ. ಎಲ್ಲ ಮಕ್ಕಳು ಆಡಿ ಆದಮೇಲೆ ಅದರ ಕಂಪ್ಲೀಟ್ ಪುನಃ ಅವರಿಗೆ ಏನು ಫಾಲ್ಟ್ ಎಲ್ಲ ಉಂಟು ನೋಡಲಿಕ್ಕೆ ಪುನಃ ರಿವ್ಯೂ ಮಾಡ್ಬೋದು. ನಮ್ಮ ಟಿವಿಗೆ ಬರ್ತದೆ ಡೈರೆಕ್ಟ್, ಅಲ್ಲಿಂದ ಪುನಃ ಅವರಿಗೆ ರಿವ್ಯೂ ಮಾಡಿದ್ರು. ಇಂಥ ವ್ಯವಸ್ಥೆ ಎಲ್ಲ ಇದ್ದು ಸ್ಟಾರ್ಟ್ ಆಯಿತು. ಒಳ್ಳೆ ವ್ಯವಸ್ಥೆ ಇತ್ತು. ನಾವು ಸ್ಟಾರ್ಟ್ ಮಾಡಿದ ಮೇಲೆ ಉಡುಪಿಯಲ್ಲಿ ಎಷ್ಟರವರೆಗೆ ನಡೆಯದ ಟೂರ್ನಮೆಂಟ್ ಎಲ್ಲ ನಾವು ಮಾಡಿದ್ದೇವೆ. ಪ್ರಥಮ ಬಾರಿಗೆ ನಮ್ಮ ಅಕಾಡೆಮಿ ಸ್ಟಾರ್ಟ್ ಆದಮೇಲೆ ಹಲವಾರು ಟೂರ್ನಮೆಂಟ್, 4 ವರ್ಷ ಕಂಟಿನ್ಯೂ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂಡರ್ 12 ಮಕ್ಕಳಿಗೆ ಮಣಿಪಾಲದಲ್ಲಿ. ಅದಕ್ಕೆ ಮಣಿಪಾಲ ಸಂಸ್ಥೆ ಡಾಕ್ಟರ್ HS ಬಳ್ಳಾಲ್ ಸರ್ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಯಾಕಂತ ಹೇಳಿದರೆ ಅಲ್ಲಿ ಗ್ರೌಂಡ್ನ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಗೆ ಅವರ ಸಪೋರ್ಟ್ ಇತ್ತು. ಮಣಿಪಾಲ ಸಂಸ್ಥೆಯದ್ದು ಸಂಪೂರ್ಣ ಸಪೋರ್ಟ್ ಇತ್ತು. ಆ ನಿಟ್ಟಿನಲ್ಲಿ ನಮ್ಮ ಅಕಾಡೆಮಿಗೆ ತುಂಬ ಹೆಸರಾಯಿತು. ತುಂಬ ಮಕ್ಕಳು ಒಳ್ಳೆ ಲೆವೆಲ್ಗೆ, ಗಂಡು ಮಕ್ಕಳು ಕೂಡ ತುಂಬ ಒಳ್ಳೆಯ ಲೆವೆಲ್ಗೆ ಆಡಿದರು. ಆದರೆ ಮೇಲೆ ಬರಲಿಕ್ಕೆ ತುಂಬ ಕಷ್ಟ ಆಯಿತು. ಅದೇ ಗಾಡ್ ಫಾದರ್ ಬೇಕು, ಎಲ್ಲ ಇದ್ದು ಅದೊಂದು ವ್ಯವಸ್ಥೆ ನಮಗೆ ಇಲ್ಲ. ಬೇಕಾದ ಗ್ರೌಂಡ್ ಇಲ್ಲ, ಆ ವ್ಯವಸ್ಥೆ ಆಗಬೇಕು. ಎಲ್ಲ ಕೋಚಸ್ನವರು ಬ್ಯಾಂಗ್ಳೂರಿಂದ ಬಂದು ಒಂದು ಉನ್ನತ ಮಟ್ಟದ ತರಬೇತಿ ಶಿಬಿರ ಎಲ್ಲ ಹಾಕುವಾಗ ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗ್ತದೆ, ಮಕ್ಕಳಿಗೆ ಕೂಡ ರೆಸ್ಪಾನ್ಸ್ ಸಿಗ್ತದೆ. ಅದೇ 2009ರಲ್ಲಿ ಸ್ಟಾರ್ಟ್ ಆದ್ದು. ಇಷ್ಟ ತನಕ ಒಳ್ಳೆ ರೀತಿ 16 ವರ್ಷ ಆಯಿತು. ವೆರಿ ಗುಡ್. ಹೊಸ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದೀರಾ. ನೀವು ಆಡ್ತಾ ಇರುವಾಗ ಗ್ರಾಮೀಣ ಭಾಗದಲ್ಲಿ ಯಾವ ಥರ ಸೌಲಭ್ಯಗಳಿತ್ತು? ಯಾವುದೇ ಸೌಲಭ್ಯ ಇಲ್ಲ ಸರ್. ಇಲ್ಲ. ಒಟ್ಟಾರೆಯಾಗಿ ಹೇಳೋದಿದ್ರೆ ನಮ್ಮ ಇಂಟ್ರೆಸ್ಟ್, ನಮ್ಮ ಹಾರ್ಡ್ ವರ್ಕ್, ನಾವು ಏನು ತಗೊಳ್ತೇವೆ ಅದೇ ನಮಗೆ ರಿಟರ್ನ್ ಬರ್ತಿತ್ತು ಹೊರತು ಬೇರೆ ಯಾವುದೇ ಸವಲತ್ತು ಇರಲಿಲ್ಲ. ಬೇರೆ ಯಾರ ಮೇಲೆ ಪುಷ್ ಮಾಡಲಿಕ್ಕೆ ಯಾರು ಕೋಚ್ ಅಂತ ಇಲ್ಲ, ನಿಮ್ಮ ಓನ್ ಸಾಮರ್ಥ್ಯ. ನಾನು ಮತ್ತು ಗೋಡೆ ಹೊಡೆದು ನಾವು ಆಡೋದು, ಇಲ್ಲದ್ರೆ ಬಾಲ್ ಒಂದು ಸಾಕ್ಸಲ್ಲಿ ಹಾಕಿ ಅದರಲ್ಲೇ ಆಡೋದು. ಅದು ಬಿಟ್ಟರೆ ಯಾರ್ದು ಸಪೋರ್ಟ್ ಇರಲಿಲ್ಲ. ನನ್ನ ಮನೆಯಲ್ಲಿ ಸಪೋರ್ಟ್ ಇತ್ತು, ನನ್ನ ಮನೆ ತಂದೆ ತಾಯಿಯಲ್ಲಿ ಸಪೋರ್ಟ್ ಇತ್ತು. ಬಟ್ ನನಗೆ ಹೊರಗೆ ಹೋಗಲಿಕ್ಕಿಲ್ಲ. ಸಾಕಷ್ಟು ಅವಕಾಶ ಇತ್ತು, ಹೊರಗೆ ಹೋದರೆ ನನಗೆ ಒಳ್ಳೆಯ ಅವಕಾಶ ಇತ್ತು. ಕ್ರಿಕೆಟಲ್ಲಿ ಬೇರೆ ಕಡೆಯಲ್ಲಿ ಅವಕಾಶ ಇತ್ತು, ನನಗೆ ಮನೆಯಲ್ಲಿ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ನಾನು ಒಬ್ಬನೇ ಮಗ ಆಗಿ. ಬಟ್ ಕ್ರಿಕೆಟ್ ನಾನು ಅನುಭವಿಸಿದ್ದೇನೆ. ಆ ಹಸಿವಿತ್ತು ಕ್ರಿಕೆಟಲ್ಲಿ.
ಹಸುವಿನಿಂದ ನಾನು ಕ್ರಿಕೆಟ್ ಇಷ್ಟರ ಮಟ್ಟಿಗೆ ನನ್ನನ್ನು ಈ ಒಂದು ಫಿಟ್ನೆಸ್ ಉಳಿಸಿದ್ರೆ ಆ ಕ್ರಿಕೆಟ್ ಮಾತ್ರ. ಈಗ ಮಕ್ಕಳೊಟ್ಟಿಗೆ ನಾನು ಕೋಚಿಂಗ್ ಮಾಡುವಾಗ ಅದೊಂದು ಇಂಟ್ರೆಸ್ಟಲ್ಲಿ ನಾವು ಮಾಡ್ತೇವೆ. ಅದರೊಟ್ಟಿಗೆ ನನಗೂ ಒಂದು ಬೇರೆ ಥಾಟ್ ಬರೋದಿಲ್ಲ. ಕ್ರಿಕೆಟ್ ಡೈಲಿ ಅದೇ ಒಂದು ಇರೋದು. ಸೊ ಒಟ್ಟಾರೆಯಾಗಿ ನಿಮ್ಮ ಓನ್ ಎಫರ್ಟಿಂದ ಈ ಸಾಧನೆಗಳನ್ನು ಮಾಡಿದಿರಿ. ಸೊ ಈವರೆಗೆ ನಿಮ್ಮ ಈ KRS ಅಕಾಡೆಮಿಯಿಂದ ಬಂದ ಪ್ರಮುಖ ಆಟಗಾರರು ಅಥವಾ ಯಶಸ್ಸಿನ ಕಥೆಗಳು ಯಾವುದು? ಸಕ್ಸಸ್ ಸ್ಟೋರೀಸ್ ಆಫ್ KRS ಅಕಾಡೆಮಿ. KRS ಕ್ರಿಕೆಟ್ ಅಕಾಡೆಮಿ ಅಂತ ಹೇಳಿದ್ರೆ, ಈಗ ನಾವು ಸ್ಕೂಲ್ ಮಟ್ಟದಲ್ಲೆಲ್ಲ ಮ್ಯಾಚಸ್ ಎಲ್ಲ ಆಗ್ತದೆ. ಆಗುವಾಗ ನಮ್ಮ ಮಕ್ಕಳು ಒಳ್ಳೆ ಪರ್ಫಾರ್ಮ್ ಮಾಡಿ, ಒಬ್ಬರು ಈಗ ಹರ್ಷ ಎಂ ಶೆಟ್ಟಿ ಅಂತ ಕಾರ್ಕಳದ ಹುಡುಗ ನ್ಯಾಷನಲ್ ಲೆವೆಲ್ ಹೋದ. ನಿಖಿಲ್ ಕಾಮತ್ ಅಂತ ಇದ್ದ, ಅವನು ಕುಂಬ್ಳೆ ಸ್ಪಿನ್ನರ್ಸ್ ಕ್ಯಾಂಪಲ್ಲಿ ಟಾಪರ್ ಆದ. ಅವನನ್ನು ಗುರುತಿಸಿ ನನ್ನನ್ನು ಕರೆದ್ರು ಕುಂಬ್ಳೆ. ಅಲ್ಲಿ ಅವನಿಗೆ ಒಂದು ಒಳ್ಳೆ ಇದು ಕೊಟ್ಟರು, ಅವನ ಬಗ್ಗೆ ಡೀಟೇಲ್ ಎಲ್ಲ ಕೊಟ್ಟು ಅವನ ಗುರುತಿಸಿದ್ರು. ಒಳ್ಳೇದಿದ್ದ. ಹಾಗೆ ಬೇರೆ ಬೇರೆ ಹೆಣ್ಮಕ್ಳಲ್ಲಿ ಒಂದು 2-3 ಮಂದಿ, ನನ್ನ ಮಗಳು ಸೇರಿ 4 ಮಂದಿ. ಹೌದು, ನಿಮ್ಮ ಮಗಳು ಕೂಡ ಒಳ್ಳೆ ಕ್ರಿಕೆಟರ್ ಅಂತ ಕೇಳಲ್ಪಟ್ಟಿದ್ದೇನೆ. ಸೊ ಅವರ ಸಾಧನೆಗಳನ್ನು ಕೂಡ ನಮಗೆ ಸ್ವಲ್ಪ ತಿಳಿಸಿಕೊಡಿ. ಹೇಳ್ತೇನೆ. ಈಗ 4 ಜನ ಕರ್ನಾಟಕ ರಾಜ್ಯ ಕ್ರಿಕೆಟ್ಗೆ ಆಯ್ಕೆ ಆದರು. ಅದರೊಟ್ಟಿಗೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೆಣ್ಮಕ್ಕಳ ಟೀಮ್ ಮಾಡಲಿಕ್ಕೆ ಫ್ರೆಷರ್ ಹಾಕಿದವರು ನಾನು ಮತ್ತು ವಿಜಯಾಳು ಸರ್. ಕಿಶೋರ್ ಸರ್ ಮೊನ್ನೆ ಅವರು ಎಕ್ಸ್ಪೈರ್ಡ್ ಆದರು ಪಾಪ. ಒಳ್ಳೆ ಡೈರೆಕ್ಟರ್ ಆಗಿದ್ದರು ಯೂನಿವರ್ಸಿಟಿದು. ಅವರ ಮುಖಾಂತರ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೆಣ್ಮಕ್ಳ ಟೀಮುಗೆ ಒಂದು ಅವಕಾಶ ಮಾಡಿಕೊಟ್ರು ಅವರು. ಅದಕ್ಕೆ 4 ವರ್ಷ ನಾನೇ ತರಬೇತರನಾಗಿ ಹೋದೆ. ಅದು ಒಂದು ಒಳ್ಳೆಯ ಮೂಮೆಂಟ್. ನಾನು ಹೆಣ್ಮಕ್ಳ ಟೀಮ್ಗೆ 4 ವರ್ಷ ಕೋಚ್ ಆಗಿ ನನಗೆ ಅವಕಾಶ ಮಾಡಿದರು. ಹಾಗೆ ಈ ಮಕ್ಕಳು ದೊಡ್ಡ ಮಕ್ಕಳು ಆಡುವಾಗ ನನ್ನ ಮಗಳು ಸಣ್ಣವಳಿದ್ಳು 5 ವರ್ಷ. ಅವರನ್ನೆಲ್ಲ ನೋಡಿ ಇವಳು ಕ್ರಿಕೆಟಿಗೆ ಕಮಿಟ್ ಆದಳು. ಅವಳ ಓನ್ ಇಂಟ್ರೆಸ್ಟಲ್ಲಿ ಬಂದಳು. ಅವಳು ಅಂಡರ್-16 ಸ್ಟೇಟ್ ಸೆಲೆಕ್ಟ್ ಆಗಬೇಕಿತ್ತು, ಪ್ರೊಬೆಲ್ಸ್ ತನಕ ಬಂದಳು. ಆ ನೆಕ್ಸ್ಟ್ ಇಯರ್ನಲ್ಲಿ ಕೊರೋನಾದಲ್ಲಿ ಹೋಯಿತು. ಇಲ್ಲಿದ್ದರೆ ಅವಳು ಅಂಡರ್-16 ಕೂಡ ಇರ್ಬೋದಿತ್ತು, ಅವಕಾಶ ಇತ್ತು. ಅಂಡರ್-19 ಪ್ರೊಬೆಲ್ಸ್ ಇದ್ಲು, ಅಂಡರ್-19 ಸ್ಟೇಟ್ ಆಡಿದ್ಲು, ಅಂಡರ್-23 ಪ್ರೊಬೆಲ್ಸ್ ಇದ್ಲು. ಇನ್ನು ನೋಡಬೇಕೆ ಏನು ಅಂಡರ್-23 ನೆಕ್ಸ್ಟ್ ಹೇಗೆ ಆಗ್ತದೆ ನೋಡಬೇಕು. ಏನಿದ್ರು ಯಾರೇ ಆದರೂ ಹಾರ್ಡ್ ವರ್ಕ್ ಬೇಕು. ಕ್ರಿಕೆಟಲ್ಲಿ ಒಂದು 6 ಗಂಟೆ ದಿನಕ್ಕೆ ಸ್ಪೆಂಡ್ ಮಾಡಬೇಕು ಕ್ರಿಕೆಟಿಗಾಗಿ. ಉನ್ನತ ಮಟ್ಟಿಗೆ ಆಡಬೇಕಿದ್ರೆ 6 ಗಂಟೆ ಕ್ರಿಕೆಟ್ನಲ್ಲಿ ಅದರಲ್ಲೇ ಅವರು ಆ ಒಂದು ಟೈಮನ್ನು ಸ್ಪೆಂಡ್ ಮಾಡಬೇಕು. ಓಕೆ, ಭಾಳಷ್ಟು ಸಾಧನೆಗಳನ್ನು ಮಾಡಿದ್ದೀರಾ. ಅದಕ್ಕೆ ಸರಿಯಾದ ಗೌರವ ಕೂಡ ಸಿಕ್ಕಿದೆ. ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ನಿಮಗೆ. ಸೊ ಆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದಾಗ ನಿಮಗೆ ಬಂದ ಪ್ರತಿಕ್ರಿಯೆ ಹೇಗಿತ್ತು? ತುಂಬ ಖುಷಿಯಾಯಿತು. 2016ನೇ ಇಸ್ವಿಯಲ್ಲಿ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು. ನನಗೆ ಇದು ಸಿಗಲಿಕ್ಕೆ ಕಾರಣ ಕೂಡ ಉಂಟು. ನನ್ನ ಮಿತ್ರರು ಯಾರು ಪ್ರಮೋದ್ ಮಧ್ವರಾಜ್, ನಾನು MGM ಕಾಲೇಜಲ್ಲಿ ಇರುವಾಗ ನಾವು ಡಿಗ್ರಿಯಲ್ಲಿರುವಾಗ ಅವರು PUCಯಲ್ಲಿದ್ದರು. ಅವರು ಆ ಸಂದರ್ಭದಲ್ಲಿ ಕೂಡ ನಮ್ಮ ಕ್ರಿಕೆಟನ್ನು ನೋಡ್ತಿದ್ರು. ಕ್ಲಾಸ್ ಬಂಕ್ ಮಾಡಿ ಮ್ಯಾಚ್ ಇದ್ದರೆ ಗ್ರೌಂಡಲ್ಲಿ ಇರ್ತಿದ್ರು. ಎಷ್ಟು ಮ್ಯಾಚ್ ಅವರು ನೋಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಒಂದು ರೆಕಮೆಂಡ್ ಲೆಟ್ರ್ ಕೊಟ್ಟರು ಅವರು TCಗೆ. ಮೋಸ್ಟ್ಲಿ ಅವರ ಮುಖಾಂತರ ನನಗೆ ಸಿಕ್ಕಿದ್ದು. ನಾವಾಗಿ ಏನೋ ಆಫರ್ ಮಾಡಲಿಲ್ಲ. ಪ್ರಮೋದ್ ಮಧ್ವರಾಜ್ ಇದಕ್ಕೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ಅವರು ರೆಕಮೆಂಡ್ ಮಾಡಿ. ಹೌದು. ಅವರು ಆವಾಗ ಮಿನಿಸ್ಟರ್ ಆಗಿದ್ದರು. ಅದನ್ನು ನಮಗೆ ಆ ಒಂದು ಸಂದರ್ಭದಲ್ಲಿ ಅವರ ಮುಖಾಂತರ ಅದು ಸಿಕ್ಕಿದ್ದನ್ನು ನಾನು ಹೇಳಿಕೆ ಇಚ್ಛೆಪಡಿಸ್ತೇನೆ. ಸೊ ಈಗಲೂ ನೀವು ಕ್ರಿಕೆಟನ್ನು ಆಡ್ತಾ ಇದ್ದೀರಿ. ಸೊ ಬಹುಶಃ ಮುಂಬೈಯಲ್ಲಿ ಕಾಣಬೇಕು 50+ ಒಂದು ವಯೋಮಿತಿಯ ಕ್ರಿಕೆಟ್ ಪಂದ್ಯಾಟ ನಡೆಯಿತು. ಸೊ ಅದರಲ್ಲಿ ಕೂಡ ನಿಮಗೆ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಸಿಕ್ಕಿತ್ತು. ಸೊ ಅದು ಹೇಗೆ ಸಾಧ್ಯವಾಯಿತು? ಇಲ್ಲ, ನಾನು ನಿಮಗೆ ಹೇಳ್ತಿದ್ದೇನಲ್ಲ, ನಾವು ಏನು ಇಷ್ಟಪಡ್ತೇವೆ, ನಾವು ಏನು ಹಂಗ್ರಿ ಇರಬೇಕು, ನಮಗೆ ಅದರ ಒಂದು ಆಸೆ ಇರಬೇಕು ಆಡಬೇಕಂತ. ಆ ಮುಖಾಂತರ ಅದು ಆಗ್ತಾ ಹೋಗ್ತಾ ಇದೆ. ಈಗ ನಾವು ಏನು ಪ್ರಾಕ್ಟೀಸ್ ಮಾಡೋದಿಲ್ಲ. ಮುಂಬೈ ಇರ್ಬೋದು, ಇಂದೋರ್ ಇರ್ಬೋದು, ಜಮ್ಶೆಡ್ಪುರ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಚೆನ್ನೈ ಇರ್ಬೋದು, ಎಲ್ಲ ಕಡೆ ನಾವು ಕ್ರಿಕೆಟ್ 4-5 ವರ್ಷದಿಂದ ಆಡ್ತಿದ್ದೇವೆ. ನಾನು, ವಿಜಯಾಳವರು, ಮಂಗಳೂರಿಂದ ಇವರು ರಾಜ್ ಶೆಟ್ರು, 3 ಮಂದಿ ನಾವು 50+, ನಾನೀಗ 60+ ಹೋಗ್ತಿದ್ದೇನೆ. ಈಗ ಲಾಸ್ಟ್ 23-24 ನಾನು ವರ್ಲ್ಡ್ ಕಪ್ ಕೂಡ ಆಡಿದೆ, ಅಂಡರ್ ಮಾಸ್ಟರ್ಸ್ ಓವರ್ 60. ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತ ಏನಾದರೂ ಮನಸ್ಸಲ್ಲ, ಮುಂಚೆ ಇತ್ತು, ಅದು ಈಗ ಫುಲ್ಫಿಲ್ ಆಯಿತು. ಮುಂಚೆ ಆಸೆ ಇತ್ತು, ಎಲ್ರಿಗೆ ಹೇಗೆ ಆಸೆ ಇರ್ತದೆ ನಾವು ದೇಶಕ್ಕಾಗಿ ಆಡಬೇಕಂತ. ಅದು ಇವಾಗ ಈ ಒಂದು 60 ವರ್ಷದ ನಂತರ
ಸಿಕ್ಕಿತ್ತು ನಮಗೆ. ನನಗೆ ಕೀರ್ತಿ ಆಜಾದ್ ನಮಗೆ ಕ್ಯಾಪ್ಟನ್ ಆಗಿದ್ದರು, ನಮ್ಮ ಇಂಡಿಯಾ ತಂಡದ್ದು ಕೀರ್ತಿ ಆಜಾದ್ ಕ್ಯಾಪ್ಟನ್ ಆಗಿದ್ದರು. ಅದೊಂದು ಅನುಭವ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಆ ಲೆವೆಲ್ ಇತ್ತು, ಸ್ಟ್ಯಾಂಡರ್ಡ್ ಆ ಲೆವೆಲ್ ಇತ್ತು. ಇಂಟರ್ನ್ಯಾಷನಲ್ ಮ್ಯಾಚ್ ಆಡೋದಂತ ಹೇಳಿದರೆ, ವರ್ಲ್ಡ್ ಕಪ್ ಆಡೋದಂತಾರೆ ಆ ಸ್ಟ್ಯಾಂಡರ್ಡ್ ಅದೇ ರೀತಿ ಇತ್ತು. ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ವೆಸ್ಟ್ ಇಂಡೀಸ್ ಸ್ಟ್ರಾಂಗ್ ಟೀಮ್ಸ್ ಎಲ್ಲ. ಓಕೆ, ಭವಿಷ್ಯದ ಯೋಜನೆಗಳ ಬಗ್ಗೆ ನೀವೆಲ್ಲೋ ಒಂದು ಕಡೆ ತಿಳಿಸಿದ್ರಿ, ಕಟ್ಪಾಡಿಯಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಆಗಬೇಕು ಅಂತ. ಸೊ ಕಟ್ಪಾಡಿಯಲ್ಲಿ ಒಳಾಂಗಣ ಕ್ರೀಡಾಂಗಣ ಸ್ಥಾಪಿಸುವ ಯೋಜನೆ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ನನ್ನ ಇಂಟೆನ್ಷನ್ ಇಂಡೋರ್ ಮಾಡಬೇಕಂತ ಎಷ್ಟೋ ವರ್ಷದ ಕನಸುಂಟು. ಅದಕ್ಕೆ ತುಂಬ ಹಣದ ವ್ಯವಸ್ಥೆ ಕೂಡ ಬೇಕಾಗ್ತದೆ. ಅದಕ್ಕೆ ಬೇಕಾಗೋ ಜಾಗದ ವ್ಯವಸ್ಥೆ, ಒಂದು 4-5 ನೆಟ್ ಹಾಕುವ ಜಾಗದ ವ್ಯವಸ್ಥೆ ಎಲ್ಲ ರೆಡಿ ಉಂಟು. ಖಾಲಿ ಅದಕ್ಕೆ ಕವರ್ ಮೇಲೆ ಶೇಡ್ ಹಾಕಲಿಕ್ಕೆ ಆ ವ್ಯವಸ್ಥೆ, ಮತ್ತು ನೆಟ್ಸ್ ಮತ್ತು ಆಸ್ಟ್ರೋಟರ್ಫ್ ಇದು ಹಾಕುವ ಒಂದು ವ್ಯವಸ್ಥೆ ಆಗಬೇಕು. ಈ ಒಂದು ವ್ಯವಸ್ಥೆ ಬಗ್ಗೆ ನಾನು ಇಡೀ ಉಡುಪಿ ಜಿಲ್ಲೆಯ ಬಗ್ಗೆ ನಾನು ಮಾತಾಡುವಾಗ ನಮ್ಮ ಅಧ್ಯಕ್ಷರು, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಘುರಾಮ್ ಭಟ್ ನಮ್ಮೊಟ್ಟಿಗೆ ಚರ್ಚೆ ಮಾಡುವಾಗ ನಾನು ಅವರಿಗೆ ಈ ಒಂದು ಆಫರನ್ನು ಕೊಟ್ಟಿದ್ದೆ. ಸರ್, ಇಲ್ಲಿ ಮಳೆ ಸಾಕಷ್ಟು ಮಳೆ ಇರುವ ಕಾರಣ ಗ್ರೌಂಡ್ ಇದ್ದರೂ ಕೂಡ ನಮಗೆ ಕೆಲವು ಕಡೆ ಒಂದು ಇಂಡೋರ್ ಬೇಕಾಗ್ತದೆ ಉಡುಪಿ ಜಿಲ್ಲೆಗೆ. ಕರೆಕ್ಟ್. ಅಲ್ಲ, ಎಷ್ಟು ಬೇಕಾಗ್ತದೆ ಅಂತ ಕೇಳಿದರು ಅವರು. ನನ್ನ ಅನಿಸಿಕೆಯನ್ನು ನಾನು ಹೇಳಿದ್ದೇನೆ. ಹೆಚ್ಚು ಕಮ್ಮಿ 20 ಕಿಲೋಮೀಟ್ರಿಗೆ ಒಂದೊಂದಾದರೂ ಇಂಡೋರ್ ಬೇಕಾಗ್ಬೋದು. ಯಾಕಂತ ಹೇಳಿದರೆ ಮಳೆಗಾಲಕ್ಕೆ ಕೆಲವು ಮಕ್ಕಳು, ಒಂದು ಪೊಟೆನ್ಷಿಯಲ್ ಇದ್ದ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆ ವ್ಯವಸ್ಥೆ ಬೇಕು. ಅವರು ಒಂದು ಅವಾರ್ಡ್ ಫಂಕ್ಷನಲ್ಲಿ ಆ ಮಾತನ್ನು ಎತ್ತಿದ್ರು. ಅವರು ಹೀಗೆ ಉಂಟು, ಅದನ್ನು ಮಾಡುವ ಒಂದು ಸೂಚನೆ ಕೊಟ್ಟಿದ್ದರು. ಈಗ ಅವರ ಅವಧಿ ಮುಗಿಯಿತು, ಅವರು BCCIಗೆ ಹೋದರು. ಆ ಒಂದು ಮಾತನ್ನು ನಾನು ಆ ಸಂದರ್ಭದಲ್ಲಿ ಎತ್ತಿದೆ ನಾನು. ಓಕೆ, ನಿಮ್ಮ ಕನಸುಗಳೆಲ್ಲ ಕೈಗೊಳ್ಳಿ. ಈಗ ಯುವ ಪ್ರತಿಭೆಗಳನ್ನು ಬೆಳೆಸಲು ಮುಂದಿನ ದಿನಗಳಲ್ಲಿ ಇನ್ನೇನು ಮಾಡಲು ಯೋಚಿಸ್ತಾ ಇದ್ದೀರಿ? ಅಲ್ಲ, ರೆಗ್ಯುಲರ್ ನಮ್ಮ ಥಿಂಕಿಂಗ್ ಏನಂತ ಹೇಳಿದರೆ, ಉಡುಪಿ ಡಿಸ್ಟಿಕಲ್ಲಿ ನಾವೀಗ ಡಿಸ್ಟಿಕ್ ಕಮಿಟಿಯಲ್ಲಿ ಇದ್ದೇವೆ. ಒಂದು ಟ್ಯಾಲೆಂಟ್ ಹಂಟ್ ಅಂತ ಒಂದು ಪ್ರಕ್ರಿಯೆ ಆಯಿತು. ಒಂದು 4-5 ತಿಂಗಳು ಮಳೆ ಬೀಳುವುದಕ್ಕಿಂತ ಮುಂಚೆ 14 ಅಂಡರ್ 14, ಅಂಡರ್ 16, ಅಂಡರ್ 19, ಅಂಡರ್ 23 ಇದರ ಒಂದು ಸೆಲೆಕ್ಷನ್ ಪ್ರಕ್ರಿಯೆ ಮುಗಿದಿದೆ. ಅದಕ್ಕೆ 4 ತಂಡಗಳನ್ನು ಮಾಡಿ, ಅಲ್ಲಿ ಆ ತಂಡಗಳೊಟ್ಟಿಗೆ ಮ್ಯಾಚ್ ಮಾಡಿ ಅದನ್ನು ಒಳ್ಳೆಯ ಟೀಮನ್ನು ಫಿಲ್ಟರ್ ಮಾಡಿ ತೆಗೆಯುವ ಒಂದು ವಿಚಾರವನ್ನು ನಾವು ಮುಂದಿಟ್ಟಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಆಗ್ಬೋದು. ಯಾಕಂತ ಹೇಳಿದ್ರೆ, ನಮ್ಮ ಉಡುಪಿ ಡಿಸ್ಟಿಕ್ ಕ್ರಿಕೆಟ್ ಅಸೋಸಿಯೇಷನ್ನ ಸೆಕ್ರೆಟರಿ ಆದ ರೆನ್ ಅವರು, ಯಂಗ್ಸ್ಟರ್ ಅವರು ಒಂದು ಮುತುವರ್ಜಿ ವಹಿಸಿದ್ದಾರೆ. ನಾವೆಲ್ಲ ಸೇರಿ ಅದನ್ನು ಮಾಡುವ ನಿಟ್ಟಿನಲ್ಲಿ, ಹಾಗೂ ಅದರೊಟ್ಟಿಗೆ ನಮ್ಮ ಉಡುಪಿಯಲ್ಲಿ ಮಹಿಳಾ ತಂಡವನ್ನು ಒಳ್ಳೆಯ ಮಟ್ಟಕ್ಕೆ ಒಂದು ತರುವ ನಿಟ್ಟಿನಲ್ಲಿ ಕೂಡ ನಾವು ಮಾತಾಡಿದ್ದೇವೆ. ಓಕೆ, ಸೊ ಈಗಿನ ಕಾಲದ ಯುವ ಆಟಗಾರರಿಗೆ ನೀವು ಕೊಡಲು ಬಯಸುವ ಪ್ರಮುಖ ಸಲಹೆ? ಫಸ್ಟ್ ಆಫ್ ಆಲ್, ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಲೈಫ್ ಸ್ಟೈಲ್ ಅಂತ ಹೇಳಿದರೆ, ಒಂದು ರೆಗ್ಯುಲರ್ ಪ್ರಾಕ್ಟೀಸು, ರೆಗ್ಯುಲರ್ ಫಿಟ್ನೆಸ್ಸು, ಬೆಳಗ್ಗೆದ್ದು ಒಂದು ಟೈಮ್ ಟೇಬಲ್ ಸೆಟಪ್ ಮಾಡಬೇಕು. ಅವ್ರು ತಗೊಳ್ಳೋ ಫುಡ್ ಮತ್ತು ಬೇಡದ ವ್ಯಸನಕ್ಕೆ ಅವರು ಬಲಿಯಾಗಬಾರ್ದು. ಏನೋ ಬೇರೆ ಬೇರೆ ಡ್ರಗ್ಸ್ ಇರ್ಬೋದು, ಕುಡಿತಾ ಇರ್ಬೋದು, ಅದರಿಂದ ತುಂಬ ದೂರ ಇದ್ದು ನಾವು ಏನು ಸಾಧಿಸಲಿಕ್ಕೆ ಹೊರಟಿದ್ದೇವೆ ಅದರ ಬಗ್ಗೆ ಗಮನ ಇಟ್ಟು ನಾವು ರೆಗ್ಯುಲರ್ ಏನು ಫಿಟ್ನೆಸ್ ಇರ್ಬೋದು, ಪ್ರಾಕ್ಟೀಸ್ ಇರ್ಬೋದು, ಅದರ ಬಗ್ಗೆ ಫೋಕಸ್ ಮಾಡಬೇಕಂತ ನಾನು ಹೇಳ್ತೇನೆ. ನಮ್ಮ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ಕ್ರಿಕೆಟ್ ಪ್ರಚಾರಕ್ಕಾಗಿ ಯಾವ ರೀತಿಯ ಬೆಂಬಲ ಬೇಕು ಅಂತ ನಿಮಗೆ ಅನ್ನಿಸ್ತದೆ? ಅದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಗಲಿ ಅಥವಾ ಹಾರ್ಡ್ ಬಾಲ್ ಆಗಲಿ? ನೋಡಿ, ಟೆನ್ನಿಸ್ ಬಾಲ್ ಅಂತ ಹೇಳುವಾಗ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೇನೆ ಟೆನ್ನಿಸ್ ಬಾಲ್. ಯಾಕೆ ಹೇಳ್ತೇನೆ, ನಾವು ಒಂದು ಫಿಟ್ನೆಸ್ಸಲ್ಲಿ ಇರಬೇಕಾದ್ರೆ ಕಾರಣ ಟೆನ್ನಿಸ್ ಬಾಲು. ಆ ಟೆನ್ನಿಸ್ ಬಾಲ್ ಮುಖಾಂತರ ಬಂದವರೆಲ್ಲ ಸ್ಟ್ರಾಂಗ್ ಇರ್ತಾರೆ. ಇಂಡಿಯನ್ ಟೀಮಲ್ಲಿ ನೋಡಿರ್ಬೋದು, ಅವ್ರು ತುಂಬ ಸ್ಟ್ರಾಂಗ್ ಇರ್ತಾರೆ. ಆದರೆ ಆಗಿನ ಕಾಲದ ಟೆನ್ನಿಸ್ ಬಾಲು ಮತ್ತು ಈಗಿನ ಕಾಲದ ಟೆನ್ನಿಸ್ ಬಾಲು ತುಂಬ ವ್ಯತ್ಯಾಸ ಉಂಟು. ತುಂಬ 20 ಓವರ್ಸ್ ನಾವು ಆಡ್ತಿದ್ದೆವು, ಅಲ್ಲ ಇನ್ನಿಂಗ್ಸ್ ಆಡ್ತಿದ್ದೆವು. ಇವಾಗ ನಾನು ನೋಡೋದು ಒಳ್ಳೊಳ್ಳೆ ಸ್ಟೇಟ್ ಲೆವೆಲ್ ಮ್ಯಾಚ್ ಮಾಡುವಾಗ ಕೂಡ ಲಾಸ್ಟ್ ಫೈನಲ್ 1 ಓವರ್ ಹಾಕಿದ್ದು ನಾನು ನೋಡಿದ್ದೇನೆ. ಎಸ್, ಅದು ತುಂಬ ಬೇಸರ. ಅದು ನಾನು ಅದನ್ನು ಸಂಘಟಕರು ಕೂಡ ಗಮನಕ್ಕೆ ತೆಗೆದುಕೊಂಡು, ಮತ್ತು ಸಾಕಷ್ಟು ಒಳ್ಳೆಯ ಆಟಗಾರಿದ್ದಾರೆ, ಒಳ್ಳೊಳ್ಳೆ ಟ್ಯಾಲೆಂಟ್ ಉಂಟು. ನಾನು ಈ ಹೆಚ್ಚಿನ ಅಂಶ, ನಾನು ಬೇರೆ ಬೇರೆ ಕಡೆ ನಾನು ಗೆಸ್ಟಾಗಿ ಹೋದಾಗ ಈ ಮಾತನ್ನು ಹೇಳಿದ್ದೇನೆ. ಒಳ್ಳೆ ಫಾಸ್ಟ್ ಬೌಲರ್ ಇದ್ದಾರೆ. ಆ ತಂಡದವರಿಗೆ ನಾನು ಮನವಿ ಮಾಡಿದ್ದೇನೆ, ಅವರನ್ನು ಒಂದು ಒಳ್ಳೆಯ ಲೆದರ್ ಬಾಲ್ ಕ್ಯಾಂಪಿಗೆ ಕಳಿಸಿ,
ಈ ಹತ್ತಿರದ ಲೆದರ್ ಬಾಲ್ ಕ್ಯಾಂಪಿಗೆ ಕಳಿಸಿ ಅವರಿಗೆ ತರಬೇತಿ ಕೊಟ್ಟು ನಮ್ಮ ರಾಜ್ಯಕ್ಕೂ ಬರ್ಬೋದು, ನಮ್ಮ ದೇಶಕ್ಕೂ ಬರ್ಬೋದು. ಬೇರೆ ಬೇರೆ ಫಾರ್ಮ್ಯಾಟ್ ಉಂಟು, IPL ಇರ್ಬೋದು, KPL ಇರ್ಬೋದು, ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಅವರಿಗೆ ಚಾನ್ಸಸ್ ಸಿಗೋದು. ನೋಡಿ, ಅವರು ಅಭಿಲಾಷ್ ಶೆಟ್ಟಿ ಹೌದು. ಏನು ಸಾಧನೆ ಮಾಡಿದ ಹುಡುಗ. ಅವ ಯೂನಿವರ್ಸಿಟಿಯಲ್ಲಿ ನಮ್ಮ ಅಂಡರಲ್ಲಿದ್ದ, ಹ್ಮ್. ಭಾರಿ ಒಳ್ಳೆ ಬೌಲರ್. ಅವ ಕಷ್ಟಪಟ್ಟ ಮೇಲೆ ಬಂದಾನೆ, ಹೀಗೇನೆ ಸಿಗೋದಿಲ್ಲ. ಅಲ್ಲಿ ಹೋಗಿ ಕರ್ನಾಟಕ ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಸೆಲೆಕ್ಟ್ ಆಗಲಿಕ್ಕೆ ಅಷ್ಟು ಸುಲಭ ಇಲ್ಲ. ಹೌದು. ನಾನು ಟೆನ್ನಿಸ್ ಬಾಲ್ ಆಡುವವರೆಗೆ ಇಷ್ಟು ಹೇಳೋದು. ನೋಡಿ, ಅಲ್ಲಿ ಈಗ ಗೇಮೇ ಚೇಂಜ್ ಆಗಿದೆ. ಯಾಕೆ ಅವರು ಆಡ್ತಿದ್ದಾರೆ ರಿವರ್ಸ್ ಮತ್ತು ಆನ್ ಸೈಡ್ ಬಿಟ್ಟರೆ ಕವರ್ ಡ್ರೈವ್ ನೋಡಲಿಕ್ಕೆಲ್ಲ, ಸ್ಟ್ರೈಟ್ ಡ್ರೈವ್ ನೋಡಲಿಕ್ಕೆಲ್ಲ, ಸ್ಕ್ವೇರ್ ಕಟ್ ನೋಡಲಿಕ್ಕೆಲ್ಲ, ಅದೆಲ್ಲ ಒಳ್ಳೆ ಗೇಮ್ ನೋಡಲಿಕ್ಕೆಲ್ಲ ಹೊಡಿಲೇಬೇಕು, ರನ್ ಬರಬೇಕು, ಹೇಗಾದರೂ ಮಾಡಿ ಆಡಿ ಬರಬೇಕು. ಅದು ಯಾಕೆ ಹಾಗಾಯ್ತು ಅಂದರೆ 1 ಓವರ್ 2 ಓವರ್ 3 ಓವರ್ ಇದ್ದ ಕಾರಣದಿಂದಾಗ ಹಾಗಾಯಿತು. ಇಲ್ಲ ಒಳ್ಳೊಳ್ಳೆ ಆಟಗಾರರು, ಅವರದ್ದು ರಿವರ್ಸಿಪ್ ನಾನು ಕನಸಲ್ಲಿ ಕೂಡ ನನಗೆ ಎಣಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಒಳ್ಳೆ ಆಡ್ತಾರೆ. ಅವರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಅವರಲ್ಲಿ ಒಂದನೇದಾಗಿ ಅವರು ಹಣಕ್ಕಾಗಿ ಆಡೋದು ಬಿಡಬೇಕು. ಮತ್ತು ಆ ಹಣ ಸಿಕ್ಕಿದ ಮೇಲೆ ಅದನ್ನು ಮಿಸ್ಯೂಸ್ ಮಾಡಬಾರ್ದು. ಈ ಒಂದು ಇದರಲ್ಲಿ ನಾನೊಂದು ಸಂದೇಶ ಕೊಡ್ತೇನೆ. ನಮ್ಮ ಪಿತ್ರೋಡಿ ವೆಂಕಟರಮಣ ಕ್ರಿಕೆಟರ್ಸ್ ಅವರು, ನಾನು ನೋಡಿದ ಮಟ್ಟಿಗೆ ಒಂದು ಶಿಸ್ತುಬದ್ಧ ಒಂದು ತಂಡ. ಅವರು ಆಯೋಜಿಸಿದ ಎಲ್ಲ ಟೂರ್ನಮೆಂಟನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಒಂದು ಮೆಸೇಜ್ ಇರ್ತದೆ, ಸಮಾಜಕ್ಕೆ ಏನಾದರೂ ಕೊಡುವ ಒಂದು ವ್ಯವಸ್ಥೆ ಅವ್ರು ಮಾಡ್ತಾರೆ. ಮತ್ತು ಹಣ ಕೊಡೋದಿಲ್ಲ, ಅಕ್ಕಿದ್ದು ಪ್ಯಾಕೆಟ್ ಇರ್ಬೋದು, ಬೇರೆ ಬೇರೆ ಥಿಂಗ್ಸ್ ಅವ್ರು ಕೊಡೋದು. ಅವ್ರಿಗೆ ನಾನು ಯಾವತ್ತೂ ಗೌರವ ಕೊಡ್ತೇನೆ. ನಾನು ನೋಡಿದ ಮಟ್ಟಿಗೆ ಅವರೊಂದು ಒಳ್ಳೆ ಶಿಸ್ತುಬದ್ಧ, ಅವರು ಶಿಸ್ತು ಕಲಿಸಿದೆ ಅವರು ಕ್ರಿಕೆಟಲ್ಲಿ ಅಂತ ನಾನು ಭಾವಿಸ್ತೇನೆ. ನಾನು ಈ ಕ್ರಿಕೆಟ್ ಬಿಟ್ಟು ಬೇರೆ ಏನು ಸರ್ ನಿಮ್ಮದು ಹವ್ಯಾಸಗಳು? ನಾನು ಮುಂಚೆ ಸ್ವಲ್ಪ ಪೇಂಟಿಂಗ್ಸ್ ಮಾಡ್ತಿದ್ದೆ. ಓಕೆ. ಅದು ಆಟೋಮೆಟಿಕ್ಕಾಗಿ ಬಂದಿದ್ದು, ನಾನು ಯಾವ ಕ್ಲಾಸಿಗೆ ಹೋಗ್ತಿರ್ಲಿಲ್ಲ, ಆಟೋಮೆಟಿಕ್ಕಾಗಿ ಬಂದಿತ್ತು. ಮತ್ತು ನಾನು ಈಗ ಮನೆಯಲ್ಲಿದ್ದರೆ ಬೇರೆ ಟೈಮಲ್ಲಿ ಓಲ್ಡ್ ಮ್ಯಾಚಸ್ ಎಲ್ಲ ನೋಡ್ತಿದ್ದೆ. ಲಾಂಗ್ ಟೆಸ್ಟ್ ಆಡಿದ್ದಿರ್ಬೋದು, 50 ಓವರ್ಸ್ ಇರ್ಬೋದು, ನಾನು ಓಲ್ಡ್ ಮ್ಯಾಚಸ್ ಎಲ್ಲ, ತೆಂಡೂಲ್ಕರ್ ಇರ್ಬೋದು, ಯಾರ್ಯಾರು ಆಡಿದ್ದಾರೆ, ಕಿರ್ಮಾನಿಯವರು ಆಡಿದ್ದು ನಾನು ನೋಡ್ತೇನೆ ಯೂಟ್ಯೂಬಲ್ಲಿ ಹೋಗಿ. ಅದು ನನ್ನದು ಹವ್ಯಾಸ. ಸೈಯದ್ ಕಿರ್ಮಾನಿ ಮತ್ತು ನಿಮ್ಮ ಬಾಂಧವ್ಯ ಹೇಗಿದೆ? ಅವರು ನಮಗೆ NCAಯಲ್ಲಿ ಡೈರೆಕ್ಟರ್ ಆಗಿದ್ದರು. ಆವಾಗದಿಂದ ನಮಗೆ ಪರಿಚಯ. ಅವರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರು. ಇವಾಗ ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಕರೆದ್ರೆ ನಮಗೆ, ಮತ್ತು ಆ ವ್ಯಕ್ತಿ ಕೂಡ ಒಂದು ಡೌನ್ ಟು ಅರ್ತ್. ನಾನು ನೋಡಿದ ಮಟ್ಟಿಗೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ ತುಂಬ ಸಿಂಪಲ್ ಪರ್ಸನಾಲಿಟಿ ಅವರು. ನಾನು ಹೋಗ್ತೇನೆ, ಅವರ ಮನೆಗೆ ಹೋಗ್ತೇನೆ, ಅಲ್ಲಿ ಕೂಡ ತುಂಬ ಸಿಂಪಲು. ಈಗ ಕ್ರಿಕೆಟ್ನಲ್ಲಿ ನೀವು ಆಟಗಾರನಾಗಿದ್ದಾಗ ಯಾವ ರೀತಿಯ ಕ್ರೀಡಾ ಶಿಸ್ತುವನ್ನು ಪಾಲಿಸ್ಕೊಂಡು ಬಂದಿದ್ದೀರಾ, ಮತ್ತು ಇದು ಎಷ್ಟು ಇಂಪಾರ್ಟೆಂಟ್ ಶಿಸ್ತು ಅನ್ನೋದು ಕ್ರಿಕೆಟ್ನಲ್ಲಿ ಎಷ್ಟು? ನಾನು ಇವಾಗಲೇ ಹೇಳಿದಾಗೆ ಫಿಟ್ನೆಸ್, ನನಗೆ ಯಾರು ಹೇಳಿ ಮಾಡಿದ್ದಲ್ಲ, ನಾನು ಫಿಟ್ನೆಸ್ಸನ್ನು ಆವಾಗದಿಂದ ಮಾಡ್ತಿದ್ದೆ. ಬೆಳಿಗ್ಗೆ ಎದ್ದು ಜಾಗಿಂಗ್ ಇರ್ಬೋದು, ಆ ಫಿಟ್ನೆಸ್ ವೇಟ್ಸ್ ಮಾಡೋದಿರ್ಬೋದು, ಅದರ ಒಟ್ಟಿಗೆ ಟೈಮಲ್ಲಿ ನಾವು ಮ್ಯಾಚಿಗೆ ಹೋಗೋದು. ಮತ್ತು ಯಾವುದೇ ನನಗೆ ಬೇರೆ ಚಟಗಳನ್ನು ನಾನು ಅಳವಡಿಸ್ಕೊಳ್ಳಿಲ್ಲ. ಬೇರೆ ಚಟತೆ ಅನ್ನೋದಾಗಲಿ ಕುಡಿಯೋದಾಗಲಿ ಯಾವ ಚಟಕ್ಕೂ ನಾನು ಅಂಟಿಕೊಂಡಿಲ್ಲ. ಶಿಸ್ತುಬದ್ಧ ಒಂದು ಫುಡ್ಡು ತಗೊಂಡು ರೆಗ್ಯುಲರ್ ಪ್ರಾಕ್ಟೀಸ್. ಯಾರು ನನಗೆ ಇಲ್ಲದಿದ್ದು ನಾನು ಮತ್ತೆ ಗೋಡೆ ನಾನು ಹೇಳಿದಲ್ಲ, ಆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಶಿಸ್ತು ಮತ್ತು ಫಿಟ್ನೆಸ್ಗೆ ಹೆಚ್ಚು ಗಮನ ಕೊಡಬೇಕು. ಖಂಡಿತ ಕೊಡಬೇಕು. ಈ ಕ್ರಿಕೆಟ್ ತರಬೇತಿಯಲ್ಲಿ ಕೋಚ್ ಆಗಿರುವಾಗ ಮೆಂಟಲ್ ಪ್ರಿಪರೇಷನ್ ಅಥವಾ ಮಾನಸಿಕ ಸಿದ್ಧತೆ ಎಷ್ಟು ಮುಖ್ಯ? ತುಂಬಾ ಮುಖ್ಯ. ಮಾನಸಿಕ ಸಿದ್ಧತೆ ವೆರಿ ಇಂಪಾರ್ಟೆಂಟ್. ನಾವು ಕ್ರಿಕೆಟ್ ಅಂತ ಹೇಳುವಾಗ ಮೈಂಡ್ ಗೇಮ್ ಅಂತಲೇ ಹೇಳೋದು ನಾವು. ಅದರಿಂದ ನಾವು ಮಾನಸಿಕವಾಗಿ ನಾವು ಸಿದ್ಧತೆ ಮಾಡದಿದ್ದರೆ ನಾಳೆ ಮ್ಯಾಚ್ ಉಂಟು, ನಾವು ಎಲ್ಲಿಯೋ ಇದ್ದು ಮನಸ್ಸಲ್ಲಿ ಬೇರೆಯೇ ಇದು ಇದ್ದರೆ ಅಲ್ಲಿ ಹೋಗಿ ಆಡಲಿಕ್ಕೆ ಆಗೋದಿಲ್ಲ. ನಾವು ಪ್ರಿಪೇರ್ ಆಗಿರಬೇಕು. ನಾವು ನಾಳೆ ಮ್ಯಾಚಿನ ಬಗ್ಗೆ ಯಾರ್ಯಾರು ಎದುರಾಳಿಗಳ ಬೌಲರ್ ಇರ್ತಾರೆ, ಹೇಗೆ ಉಂಟು ತಂಡ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹೇಗೆ ಆಡಬೇಕು, ಎಲ್ಲಿ ನಾವು ನಿಂತು ಆಡಬೇಕು. ಒಬ್ಬ ಆರಂಭಿಕ ಆಟಗಾರ ನಾನು ನಿಂತು ಆಡಬೇಕು, ಅರ್ಜೆಂಟ್ ಮಾಡಲಿಕ್ಕೆ ಹೋಗಬಾರ್ದು. ಅದೇ ಬರೋದು ನಾವು ಮೆಂಟಲ್ ಫಿಟ್ನೆಸ್ ಅಂತ ಹೇಳಿದರೆ ಅದೇ ನಾವು ಕಾನ್ಸಂಟ್ರೇಷನ್ ನಮ್ಮ ಗೇಮಲ್ಲಿ ಇರಬೇಕು. ಎಸ್, ಹೌದು. ಓಕೆ. ಈ KRS ಅಕಾಡೆಮಿಯನ್ನು ಸ್ಥಾಪಿಸುವಾಗ ನೀವು ಎದುರಿಸಿದ ದೊಡ್ಡ ಸವಾಲು ಯಾವುದು? ಬಹುಶಃ ಬಹಳಷ್ಟು ಏರಿಳಿತಗಳು ಬಂತು ಅಂತ ಕೇಳಲ್ಪಟ್ಟಿದ್ದೇನೆ. ಸೊ ಯಾವ ರೀತಿ ಅದನ್ನು ಎದುರಿಸಿದ್ದೀರಿ? ಸ್ಥಾಪನೆ ಮಾಡುವಾಗ ನನಗೆ ಒಳ್ಳೆಯದೇ ಇತ್ತು. ಸ್ಟಾರ್ಟಿಂಗಲ್ಲಿ ಹೊಸ್ತು ನಮ್ಮದು ಅಕಾಡೆಮಿ ಎಲ್ಲ ಮಕ್ಕಳು. ಅದು ಸ್ಟಾರ್ಟಿಂಗಲ್ಲೇ ತುಂಬ ಮಕ್ಕಳು ಬಂದರು. ನಾವು ಅಕಾಡೆಮಿ ಅಡ್ವರ್ಟೈಸ್ ಕೊಡುವಾಗ ತುಂಬ ಮಂದಿ ಬಂದರು. ನನ್ನೊಟ್ಟಿಗೆ ಬೇರೆ ಬೇರೆ ಕೋಚ್ ಅವರು ನನಗೆ ಕೈ ಜೋಡಿಸಿದರು. ಅವರು ಯಾವತ್ತೂ ನನಗೆ ಸಪೋರ್ಟ್ ಮಾಡಿದ್ದಾರೆ.
ಮತ್ತೆ ಮತ್ತೆ ನಮಗೆ ಗ್ರೌಂಡಿಂದ ಬರುವಾಗ ನಮಗೆ ಚಾಲೆಂಜ್ ಆಗಿ ಬಂತು. ಅಲ್ಲಿ ಸ್ಕೂಲಿದ್ದು ಗ್ರೌಂಡು ನಮಗೆ ಸ್ವಲ್ಪ ತೊಂದರೆ ಮಾಡಿದ್ರು, ಅದೊಂದು ಬೇಸರ ಉಂಟು ನನಗೆ. ನೋಡಿ, ನಾನು ಕೂಡ ಒಂದು ಕ್ರಿಕೆಟ್ ಅಂತ ಒಂದು ಮಕ್ಕಳಿಗೆ ಕೋಚಿಂಗ್ ಕೊಡ್ತೇನೆ. ಹಣ ತಗೊಳ್ತೇನೆ ಬಿಡ್ತೇನೆ ನಿಮಗೆ ಯಾರಿಗೂ ಗೊತ್ತಿಲ್ಲ. ನೋಡುವಾಗ ತುಂಬ ಮಕ್ಕಳಿದ್ದಾರೆ, ಏನೋ ಹಣ ಮಾಡ್ತಾರೆ ಅಂತ ಕೆಲವರಿಗೆ ಗ್ರಹಿಕೆ ಇತ್ತು. ಆದರೆ ನಾನು ತುಂಬ ನಮ್ಮ ಭಾಗದಲ್ಲಿ ಬರೋದು ತುಂಬ ಬಡ ಮಕ್ಕಳು, ಕೆಲವರಿಗೆ ಸ್ವಲ್ಪ ರೀಸನೇಬಲ್ ಮಾಡಿ ಅವರಿಗೆ ಬೇಕಾಗುವ ಹೆಲ್ಪ್ ಕೂಡ ನಾನು ಮಾಡಿದ್ದೇನೆ. ಅದು ಯಾರಿಗೂ ಗೊತ್ತಿಲ್ಲ. ಆ ಗ್ರೌಂಡ್ನ ಬಗ್ಗೆ ನನಗೆ ಅಲ್ಲಿ ಇದ್ದ ಪಿಚ್ಚನ್ನು ತೆಗೆಸಿ ಮತ್ತೆ ಹಾಕಿ ಕೊಡ್ತೇನೆ ಅಂತ ಹೇಳಿ ನಮಗೆ ಅದು ಕೊಡಲಿಲ್ಲ. ಅದು ಬೇಸರ ಇತ್ತು. ಎಲ್ಲ ನಮ್ಮ ಮಿತ್ರರೇ ಅಲ್ಲ, ಅವ್ರು ಏನು ಪರಕೀಯರೇ ಏನಿಲ್ಲ, ಅವ್ರಿಗೆ ಗೊತ್ತಿದ್ದವ್ರೆ. ಯಾಕೆ ಹಾಗಾಯಿತು ಗೊತ್ತಿಲ್ಲ. ಅವರ ಮನಸ್ಥಿತಿ, ನಾವು ಬೇರೆಯವರ ಮಾತು ಕೇಳುವುದಕ್ಕಿಂತ ನಮ್ಮ ಸ್ವಂತ ಬುದ್ಧಿಯಲ್ಲಿ ಇರೋದು ಒಳ್ಳೆಯದು. ನಾವೊಂದು ತರಬೇತಿ ಕೊಡೋದು, ಬಡ ಮಕ್ಕಳಿಗೆ ಕೊಡ್ತೇವೆ, ಯಾರಿಗಾದರೂ ಒಂದು ವಿದ್ಯೆ ಕೊಡೋದು, ಅದನ್ನು ತೆಗೆಸಿದರು. ಅದೊಂದು ಬೇಸರ ಉಂಟು. ನಾನು ಅವರಿಗೆ ವೈಯಕ್ತಿಕವಾಗಿ ಯಾರ ಹತ್ರ ಕೂಡ ಬೇಸರ ಇಲ್ಲ. ಏನೇ ಇರಲಿ, ಆ ಟೀಕೆಗಳನ್ನೆಲ್ಲ ಎದುರಿಸಿ ನೀವು ಮುನ್ನಡೆದಿದ್ದೀರಾ. ಈಗ ಹುಡುಗರಿಗಿಂತ ಹುಡುಗಿಯರ ಕ್ರಿಕೆಟ್ ಈ ಕೋಚಿಂಗ್ನಲ್ಲಿ ಯಾವ ವ್ಯತ್ಯಾಸವನ್ನು ನೀವು ಗಮನಿಸಿದ್ದೀರಿ? ವ್ಯತ್ಯಾಸ ಅಂತ ಏನು ನನಗೆ ಅಷ್ಟು ಇದಾಗೋದಿಲ್ಲ. ಹುಡುಗಿಯರು ಇವಾಗ ಏನಾಗಿದೆ ಅಂತ ಈಕ್ವಲ್ ಆಗಿದೆ. ಈಕ್ವಲ್, ಓಕೆ. ಹುಡುಗಿಯರು ಹುಡುಗರು ಈಕ್ವಲ್, ಅಷ್ಟೇ ಎಫರ್ಟ್ ಆಗಬೇಕು, ಅಷ್ಟೇ ಫಿಟ್ನೆಸ್ ಉಂಟು. ಯೋಯೋ ಟೆಸ್ಟ್ ಇದ್ದರೂ ಅದೇ ಥರ ಯೋಯೋ ಟೆಸ್ಟ್ ಇರ್ತದೆ. ಎಲ್ಲ ವಿಚಾರ ಕೂಡ ಅಷ್ಟೇ ಇರ್ತದೆ. ಅಷ್ಟೇ ಎಫರ್ಟ್ ಹಾಕದಿದ್ದರೆ ಮೇಲೆ ಬರಲಿಕ್ಕೆ ಕಷ್ಟ ಉಂಟು. ನಾವು ಅವರಿಗೆ ಏನು ಅವರದ್ದು ಆ್ಯಂಬಿಷನ್ ಇರ್ತದೆ, ನಾನು ದೇಶಕ್ಕೆ ಆಡಬೇಕು, ಅಷ್ಟೇ ಎಫರ್ಟ್ ಹಾಕಬೇಕಾಗ್ತದೆ. ಅದರಲ್ಲಿ ಡಿಫ್ರೆಂಟ್ ಅಂತ ನನಗೆ ಸಮಾನ. ಓಕೆ. ಕ್ರಿಕೆಟ್ ಅಭಿವೃದ್ಧಿ ಉಡುಪಿ ಮತ್ತು ನಮ್ಮ ಕರಾವಳಿ ಭಾಗದಿಂದ ರಾಜ್ಯ ಅಥವಾ ರಾಷ್ಟ್ರೀಯ ಮಟ್ಟದ ಆ ಮಟ್ಟಕ್ಕೆ ತಲುಪಲು ಆಟಗಾರರು ಏನು ಮಾಡಬೇಕು ಅಂತ ನೀವು ಭಾವಿಸ್ತೀರಿ? ನೋಡಿ, ಉಡುಪಿ ಅಂತ ಹೇಳುವಾಗ ಉಡುಪಿಯಲ್ಲೇ ಒಂದು 10-25 ಕಡೆ ಕೋಚಿಂಗ್ ತರಬೇತಿ ಶಿಬಿರ ನಡೀತಾ ಉಂಟು. ಎಲ್ಲ ಒಳ್ಳೊಳ್ಳೆಯ ತರಬೇತಿದಾರರು, ಡಿಫ್ರೆಂಟ್ ಇರ್ಬೋದು. ಅವರು ಒಬ್ಬರು ಸ್ವಲ್ಪ ಆಡಿದವರು ಇರ್ಬೋದು, ಒಳ್ಳೆಯ ಕೆಲವರು ಕ್ವಾಲಿಫೈ ಇರ್ಬೋದು. ಏನಿದ್ರೂ ಆಸಕ್ತಿ ವಹಿಸಿ ಆ ಕೋಚಿಂಗ್ ಮಾಡೋದು ಮಾಡ್ತಿದ್ದಾರೆ. ತುಂಬ ಇಂಟ್ರೆಸ್ಟ್ ತಗೊಂಡು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗ್ತಾ ಉಂಟು. ಆ ತರಬೇತಿ ತಗೊಳ್ಳುವವರು ಒಳ್ಳೆ ರೀತಿಯಲ್ಲಿ ತಗೊಳ್ಬೇಕು. ನಾನು ಹೇಳೋದಷ್ಟೇ, ತರಬೇತಿದಾರರು ಯಾರೇ ಇರಲಿ, ಅವರು 10% ಮಾತ್ರ, 100% ಎಫರ್ಟು ಸ್ಟೂಡೆಂಟ್ ಹಾಕಬೇಕು. ಆವಾಗ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು. ನಮ್ಮ ಅಕಾಡೆಮಿಯಲ್ಲಿ ತಕ್ಕ ಮಟ್ಟಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ. ಆದರೆ ಉಡುಪಿ ಜಿಲ್ಲೆಗೆ ಅಂತ ಹೇಳುವಾಗ ಗ್ರೌಂಡ್ ಬೇಕು, ಬೇರೆ ಬೇರೆ ವ್ಯವಸ್ಥೆ ಬೇಕು. ಇಂಡೋರ್ ಬೇಕು. ಮಳೆಗಾಲದಲ್ಲಿ 5-6 ತಿಂಗಳು ನಮಗೆ ಮಳೆನೇ, ಯಾವುದು ಆಡಲಿಕ್ಕೆ ಆಗೋದಿಲ್ಲ. ಅಂಥ ಮಕ್ಕಳಿಗೆ ಪ್ರಾಕ್ಟೀಸ್ ಬೇಕು. ಮ್ಯಾಚ್ ಆಗ್ತಾ ಇರ್ತದೆ ಬೆಂಗಳೂರಲ್ಲಿ, ಇಲ್ಲಿ ಹೋಗುವಾಗ ಮಳೆ ಇರ್ತದೆ, ಪ್ರಾಕ್ಟೀಸ್ ಇರೋದಿಲ್ಲ. ಅದಕ್ಕೆ ಬೇಕಾಗುವ ವ್ಯವಸ್ಥೆ ಇರಬೇಕು. ಅದೆಲ್ಲ ಇದ್ದ ಮಾತ್ರ ನಮ್ಮ ಮಕ್ಕಳು ಇಲ್ಲಿಂದ ಬೆಂಗಳೂರಿಗೆ ಹೋಗುವಾಗ ಆಯ್ಕೆ ಆಗಲಿಕ್ಕೆ ತುಂಬ ಸುಲಭ. ಸರ್, ಸ್ಥಳೀಯ ಕ್ಲಬ್ ಕ್ರಿಕೆಟ್ ಮತ್ತು ಟೆನ್ನಿಸ್ ಬಾಲ್ ಕ್ರಿಕೆಟ್ ಬಗ್ಗೆ ಇದರ ನಡುವಿನ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಈಗ ನಾನು ಆವಾಗಲೇ ಹೇಳಿದಾಗೆ, ಈಗ ನಮ್ಮಲ್ಲೇ ಸ್ಥಳೀಯರು ಆಡ್ತಾ ಇರ್ತಾರೆ ಟೆನ್ನಿಸ್ ಬಾಲ್. ನಮ್ಮಲ್ಲಿ ಒಂದು ಒಳ್ಳೆಯ ಬಾಂಡಿಂಗ್ ಉಂಟು. ಅವ್ರದ್ದು ಮ್ಯಾಚ್ ಹಾಕೋ ನಾವು ಅಲ್ಲಿ ಆಡೋದಿಲ್ಲ, ನಮ್ಮ ಮ್ಯಾಚ್ ಆಗ್ತಿದ್ರೆ ಅವರು ಆಡ್ತಾಯಿಲ್ಲ. ಆದರೆ ಅವರು ಸ್ವಲ್ಪ ಚೇಂಜ್ ಆಗಬೇಕು. ನಾನು ಟೆನ್ನಿಸ್ ಬಾಲಲ್ಲಿದ್ದರು, ನಮ್ಮಲ್ಲಿದ್ದವ್ರ ಹತ್ರ ನಾನು ಹೇಳ್ತೇನೆ, ನೀವು ಬಂದು ಸ್ವಲ್ಪ ಬಾಲ್ ಹಾಕಿ, ನೀವು ಹಾರ್ಡ್ ಬಾಲ್ಗೆ ಸ್ವಲ್ಪ ಬನ್ನಿ, ನೋಡೋಣ ಹೇಗೆ ಉಂಟು ಬೌಲಿಂಗ್. ಯಾಕಂತ ಹೇಳಿದರೆ ಪರಿವರ್ತನೆ ಆಗಬೇಕು. ಅವರು ಟೆನ್ನಿಸ್ ಬಾಲ್ ಆಡಲಿ, ಆದರೆ ಅಲ್ಲಿ ಸ್ವಲ್ಪ ಪೊಟೆನ್ಷಿಯಲ್ ಇದ್ದವರು ಇಲ್ಲಿ ಬಂದು ಅವರು ಏನಾದರೂ ಒಳ್ಳೆಯ ಮಟ್ಟದಲ್ಲಿ ಪ್ರಾಕ್ಟೀಸ್ ಮಾಡಿ ಮೇಲೆ ಬಂದರೆ ನಮ್ಮ ಕೂಡ ಒಂದು ಒಳ್ಳೆಯದು. ಅದರಲ್ಲಿ ಡಿಫ್ರೆಂಟ್ ಏನಿಲ್ಲ. ಅವರು ಹಾರ್ಡ್ ಬಾಲ್ ಆಡಿದವನಿಗೆ ಕೋಡ್ ಇಲ್ಲ, ಟೆನ್ನಿಸ್ ಬಾಲ್ ಆಡಿದವ ಕೆಳಗೆ ಅಂತ ನಾನು ಯಾವತ್ತೂ ಹೇಳಲ್ಲ. ಒಳ್ಳೊಳ್ಳೆ ಆಟಗಾರರಿದ್ದಾರೆ. ನಾನು ಯಾವತ್ತೂ ಹೇಳ್ತೇನೆ, ನಾನು ಒಂದು ಹಂತಕ್ಕೆ ಆಡಿದ್ದೇನೆ, ನನ್ನಂಥವರು ಲಕ್ಷಾಂತರ ಮಂದಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಎಷ್ಟೋ ಮಂದಿ ಅವಕಾಶ ಸಿಗದಿದ್ದವರು ಎಷ್ಟೋ ಮಂದಿ ಇದ್ದಾರೆ. ನಾನು ನೋಡ್ತೇನೆ, ಸಿಂಡಿಕೇಟ್ ಬ್ಯಾಂಕಲ್ಲಿ ಎಷ್ಟೆಷ್ಟು ಒಳ್ಳೆಯ ಆಟಗಾರರಿದ್ದರು, ಅವರ ಎದುರು ಆಡಿದ್ದೇವೆ. ಹಾಗೆಯೇ ನಮ್ಮ ಸುತ್ತಮುತ್ತ ಒಳ್ಳೊಳ್ಳೆ ಆಟಗಾರರು ಟೆನ್ನಿಸ್ ಬಾಲ್ನಲ್ಲಿ ಫಿನಿಷ್ ಮಾಡಿದರು. ಅವರು ಕ್ರಿಕೆಟರೇ ಅಲ್ಲ ಅಂತ ಹೇಳೋದು ನಾನು ಹೇಳಲ್ಲ. ನನಗೆ ಒಂದು ಅವಕಾಶ ಸಿಕ್ಕಿತ್ತು ಆಡಲಿಕ್ಕೆ, ನಾನು ಆಡಿದ್ದೇನೆ. ಆದರೆ ನಮ್ಮಂಥವರು ಲಕ್ಷಾಂತರ ಮಂದಿ ಇದ್ದಾರೆ. ಈಗ ಟೆನ್ನಿಸ್ ಬಾಲ್ ಮತ್ತು ಲೆದರ್ ಬಾಲ್ ಯಾವುದನ್ನು ನೀವು ಆಯ್ಕೆ ಮಾಡ್ತೀರಾ? ನಾನು ಟೆನ್ನಿಸ್ ಬಾಲ್ ಆಡಿದ್ರಿಂದ ಟೆನ್ನಿಸ್ ಬಾಲ್ನಿಂದ ಬಂದವರೇ ಸ್ಟ್ರಾಂಗ್ ಇರ್ತಾರೆ. ಟೆನ್ನಿಸ್ ಬಾಲ್ ಆಡಿ ಬಂದವರು ಸ್ಟ್ರಾಂಗ್ ಇರ್ತಾರೆ, ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಆ ಆಟದಲ್ಲಿ ವ್ಯತ್ಯಾಸ ಇರೋದಿಲ್ವ? ವ್ಯತ್ಯಾಸ ಖಂಡಿತ ಉಂಟು. ಇಲ್ಲಿ ಬರುವಾಗ ತುಂಬ ಡಿಫ್ರೆನ್ಸ್ ಇರ್ತದೆ. ಮಾತ್ರ ಆ ಮೂಮೆಂಟು, ಬಾಡಿ ಮೂಮೆಂಟ್ ಟೆನ್ನಿಸ್ ಬಾಲ್ನಿಂದಲೇ ಬರೋದು.
ಈಗ ನಾವು ಟೆನ್ನಿಸ್ ಬಾಲ್ನಿಂದ ಬಂದಿದ್ದೀವಿ, ನಾವೇನು ಕ್ರಾಸ್ ಬೇಟ್ ಆಡ್ತಾ ಇಲ್ಲ, ನಾವು ಸ್ಟ್ರೇಟೇ ಆಡ್ತೀವಿ. ಅದು ನಾವು ತೆಗೊಳ್ಳುವ ರೀತಿಯಲ್ಲಿ ಉಂಟು. ನೀವೀಗ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಗೊತ್ತಿದೆ. ಬೌಲಿಂಗ್ ಏನಾದರೂ ಮಾಡಿದ್ದಿದೆಯಾ? ನಾನು ಆಫ್ ಸ್ಪಿನ್ನರ್. ಓಕೆ, ಸೊ ಯು ಆರ್ ಎ ಆಲ್ರೌಂಡರ್. ವೆರಿ ಗುಡ್ ಸರ್. BCCI ಅಥವಾ KSC ಕಡೆಯಿಂದ ಇನ್ನಷ್ಟು ಸಹಾಯ ನಿಮಗೆ ದೊರೆತರೆ ಯಾವ ರೀತಿಯ ಯೋಜನೆಗಳನ್ನು ಕೈಗೊಳ್ತೀರಿ? ಖಂಡಿತ ದೊರೆತರೆ ಅವರು ಮಾಡೋದು ಇಂಡಿವಿಜುವಲ್ ಅಕಾಡೆಮಿಗೆ ಖಂಡಿತ ಮಾಡಲ್ಲ. ಗೌರ್ಮೆಂಟ್ ಜಾಗ ಇದ್ದು ಅಲ್ಲಿ ಗ್ರೌಂಡು ಎಲ್ಲ ಮಾಡೋದಿದ್ರೆ ನಾವು ಫಸ್ಟ್ ಕೇಳೋದೇ ಗ್ರೌಂಡು. ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಒಳ್ಳೆಯ ಗ್ರೌಂಡ್ ಬೇಕು, ಅಲ್ಲಿ ತರಬೇತಿಗೆ ಅವಕಾಶ ನಾವು ಖಂಡಿತ ಕೇಳ್ತೇವೆ. ನಮಗೊಂದು ಅವಕಾಶ ಕೊಡಿ ಮಕ್ಕಳಿಗೆ ತರಬೇತಿ ಮಾಡಲಿಕ್ಕೆ, ಯಾವುದೇ ಏಜ್ ಗ್ರೂಪ್ ಇರ್ಬೋದು. ಆ ಅವಕಾಶವನ್ನು ನಾವು ಉಪಯೋಗಿಸಿ ಮಕ್ಕಳಿಗೆ ನಮ್ಮಿಂದ ಆಗುವಷ್ಟು ಸಹಾಯವನ್ನು ನಾವು ಮಾಡ್ತೇವೆ. ಆದರೆ ನಮ್ಮ BCCI ಆಗಿರ್ಬೋದು, KSC ಆಗಿರ್ಬೋದು, ನಮಗೆ ಉಡುಪಿ ಜಿಲ್ಲೆಗೆ ಒಳ್ಳೆಯ ಗ್ರೌಂಡ್ ಬೇಕು, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್. ಗ್ರೌಂಡ್ ಅಂತ ಹೇಳಿದ ಮೇಲೆ ಅದೇ ಒಂದು ಪ್ಯಾಕೇಜ್, ಅಲ್ಲಿ ಇಂಡೋರಿಗೆ ಬರ್ತದೆ, ಬೇರೆ ಬೇರೆ ಗ್ರೌಂಡ್ಗೆ ಸಂಬಂಧಪಟ್ಟದ್ದು ಏನೆಲ್ಲ ಉಂಟು ಅದೆಲ್ಲ ಬರ್ತದೆ. ಅದೆಲ್ಲ ಆದರೆ ನಮ್ಮ ಉಡುಪಿ ಜಿಲ್ಲೆಗೆ ತುಂಬ ಮಕ್ಕಳು ಮೇಲ್ಮಟ್ಟದಲ್ಲಿ ಆಡುವುದನ್ನು ನಾವು ನೋಡ್ಬೋದು. ಓಕೆ, ಟೆನ್ನಿಸ್ ಬಾಲ್ ಕ್ರಿಕೆಟನ್ನು ಪ್ರಾರಂಭಿಸಿದ್ರಿ, ಭಾಳಷ್ಟು ವರ್ಷಗಳ ಹಿಂದೆ ಆಡ್ತಾ ಇದ್ರಿ, ಬೇರೆ ಬೇರೆ ಭಾಗದಲ್ಲಿ ಆಡಿದ್ರಿ. ಸೊ ಆ ಹಳೆಯ ನೆನಪುಗಳನ್ನು ಮತ್ತೆ ಒಮ್ಮೆ ಮೆಲುಕು ಹಾಕ್ಬೋದು ಶಾರ್ಟ್ ಆಗಿ? ಟೆನ್ನಿಸ್ ಬಾಲ್ನಲ್ಲಿ ನಾನು ಯಾಕೆ ಈ ಮಾತು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಸ್ಪೋರ್ಟ್ಸ್ ಕಡೆ ಚಾನಲ್ ನಿಮಗೆ ಗೊತ್ತಿರ್ಬೋದು, ಟೆನ್ನಿಸ್ ಬಾಲ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ. ಎಲ್ಲ ಕಡೆ ಟೆನ್ನಿಸ್ ಬಾಲ್ ಅದರ ಪ್ರಚಾರವನ್ನು ಮಾಡ್ತಾ ಇದೆ. ಸೊ ಈ ಸ್ಪೋರ್ಟ್ಸ್ ಕನ್ನಡದ ಮುಖಾಂತರ ನಿಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕೋದಾದ್ರೆ ಏನು ಹೇಳ್ತೀರಾ? ಯಾವೆಲ್ಲ ತಂಡಗಳಿದ್ದು? ಸಣ್ಣ ಮಟ್ಟಿನ ಟೂರ್ನಮೆಂಟ್ ನಮ್ಮ ಕಾಲದಲ್ಲಿ ಆಗಿತ್ತು. ಆವಾಗ ಇನ್ನಿಂಗ್ಸ್ 2 ಬಾರಿ ನಾನು ಶತಕ ಬಾರಿಸಿದ್ದೆ ಟೆನ್ನಿಸ್ ಬಾಲ್ನಲ್ಲಿ, ನಮ್ಮ ಗ್ರೌಂಡಲ್ಲಿ. ಓಕೆ, ಹಾಂ, ಔಟ್ ಆಗೋ ನಿಟ್ಟೆ ಇರಲಿಲ್ಲ. ಮುಂಚೆ ನಾವು ಟೆನ್ನಿಸ್ ಬಾಲ್ನಲ್ಲಿ ಅಷ್ಟು ಒಳ್ಳೆ, ನನಗೆ ಕೆಲವರು ಪಾರ್ಟ್ನರ್ ಇದ್ದರು. ನಾನು ಟೆನ್ನಿಸ್ ಬಾಲ್ ಆಡುವಾಗ ಸುಬ್ರಹ್ಮಣ್ಯ ರಾವ್ ಅಂತ ಮಣಿಪಾಲ್ದವ್ರು ಇದ್ದರು, ನಾನು ಅವರು ಒಟ್ಟಿಗೆ ಓಪನಿಂಗ್ ಆಡಿದ್ದೇವೆ. ನಮ್ಮ ಊರಲ್ಲಿ ಕೆಲವರಿದ್ದರು. 1 ಮ್ಯಾನ್ ಶೋ ಇತ್ತು ಆವಾಗ ಕ್ರಿಕೆಟ್. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್. ಕ್ರಿಕೆಟ್ ಒಳಗೆ ನಾವು ಹೋಗ್ತಿದ್ದೆವು. ನೀವು ಓಪನರ್ ಆಗಿ ಹೋಗ್ತಿದ್ದೆ. ನನ್ನ ಲೈಫಲ್ಲಿ ಮ್ಯಾಕ್ಸಿಮಮ್ ಓಪನರೇ ಆಡಿದ್ದು ನಾನು, ಓಪನಿಂಗೇ ಆಡಿದ್ದು ನಾನು. ಹಾಗೆ ಟೆನ್ನಿಸ್ ಬಾಲ್ ಒಂದು ಹಂತಕ್ಕೆ ಮುಂಚೆ ನಾವು ಏನು ತಗೊಳ್ತೇವೆ, ಟೆನ್ನಿಸ್ ಬಾಲ್ನಲ್ಲಿ ನಾವು ನಮ್ಮ ಒಂದು ಟೈಮ್ ಪಾಸು ಆಗ್ಬೋದು. ಅಷ್ಟು ಇನ್ವಾಲ್ವ್ಮೆಂಟು, ಅಷ್ಟು ಒಳ್ಳೆಯ ರೀತಿಯ ಮ್ಯಾಚಸ್ ಎಲ್ಲ ಆಗ್ತದೆ. ಆ ಮ್ಯಾಚಲ್ಲಿ ಕೂಡ ಹಾಗೆ ನಾವು ಟೆನ್ನಿಸ್ ಬಾಲ್ನಲ್ಲಿ ಅದರ ಏನು ಹೇಳ್ತೇವೆ ನಾವು, ಆ ಇನ್ವಾಲ್ವ್ಮೆಂಟ್ ಅಷ್ಟೇ ಇತ್ತು. ಯಾವೆಲ್ಲ ಟೂರ್ನಮೆಂಟ್ಗಳನ್ನು ಆಡಿದ್ದು ನೆನಪಿದೆ ಸರ್? ಈಗ ನೆನಪು ಭಾರಿ ಕಮ್ಮಿ. ಕುಂದಾಪುರದೊಂದು ಸ್ಟೇಟ್ ಲೆವೆಲ್ ಉಂಟು, ಬ್ರಹ್ಮಾವರದೊಂದು ಸ್ಟೇಟ್ ಲೆವೆಲು, ಪಡುಬಿದ್ರಿ ಒಂದು ಸ್ಟೇಟ್ ಲೆವೆಲ್ ನಾನು ಆಡಿದ್ದು, ಮತ್ತು ದಾವಣಗೆರೆಯಲ್ಲಿ. ಮತ್ತು ನಾವು ಸಾಗರಕ್ಕೆ ಕೆಲವು ಬಾರಿ ನಾವು ಟೀಮ್ ಒಟ್ಟಿಗೆ ನಾನು ಹೋಗಿದ್ದೇನೆ. ಸಾಗರದಲ್ಲಿ ಕೆಲವು ಮ್ಯಾಚ್ ಆಡಿದ್ದೇನೆ. ಮತ್ತು ಇಲ್ಲಿ ಪರಿಸರದಲ್ಲಿ ತುಂಬ ಲೋಕಲ್ ಅಂದರೆ ಅಲ್ಲಿ ಮುಲ್ಕಿ ಇರ್ಬೋದು, ಮಂಗಳೂರು, ನೆರಿಯಾದಲ್ಲಿ ಆಗಿರ್ಬೋದು, ಮಂಗಳೂರಲ್ಲಿ ಕೆಲವು ಕಡೆ ನಾವು ಹೋದ ಸಾಧಾರಣ ಕೆಲವು ಗ್ರೌಂಡ್ ಇಲ್ಲ ಈಗ ನಾವು ಆಡಿದ್ದು. ಬೆಂಗಳೂರು ತಂಡದ ಜೊತೆಗೆಲ್ಲ ಆಡಿದ್ದಿದೆಯಾ? ಹೌದು, ಬೆಂಗಳೂರು ಜೈ ಕರ್ನಾಟಕ ಅದನ್ನು ಆಡಿದ್ದು ನಾವು. ಅದೇ ಇಲ್ಲಿ ಪಡುಬಿದ್ರಿಯಲ್ಲಿ. ಓಕೆ, ನಿಮ್ಮ ಈ ಕ್ರಿಕೆಟ್ ಸಾಧನೆಗೆ ನಿಮ್ಮ ಕುಟುಂಬದ ಬೆಂಬಲ ಎಷ್ಟು ಮುಖ್ಯವಾಗಿತ್ತು? ಪ್ರೋತ್ಸಾಹ ಹೇಗಿತ್ತು? ತುಂಬ ಸಪೋರ್ಟ್ ಇತ್ತು, ತುಂಬ ಸಪೋರ್ಟ್. ನಮ್ಮ ತಂದೆ ತಾಯಿದ್ದು ಸಪೋರ್ಟ್ ಇತ್ತು ಅವರದ್ದು. ಏನು ನಾನು ಆಡಿದ್ದು ಸ್ಕೋರ್ ಎಲ್ಲ ಬರುವಾಗ ಪೇಪರಲ್ಲಿ ಫಸ್ಟ್ ತೋರಿಸಿ ನನ್ನ ತಂದೆ, ನೋಡಿ ನಿಂದು ಬಂದಿದೆ ಇವತ್ತು ಅಂತ. ಬಟ್ ಅವರಿಗೆ ನಾನು ಹೊರಗೆ ಹೋಗುವುದು ಒಂದು ಇಂಟ್ರೆಸ್ಟ್ ಇಲ್ಲ. ಮತ್ತು ನನ್ನ ಅಕ್ಕ ತಂಗಿಯರು ಇರ್ಬೋದು, ಭಾವನವರು ಇರ್ಬೋದು, ಎಲ್ಲರ ಸಪೋರ್ಟ್ ನನಗೆ ಆವತ್ತಿನಿಂದ ಇವತ್ತಿನವರೆಗೂ ಉಂಟು. ನನ್ನ ಹೆಂಡತಿ, ನನ್ನ ಮಕ್ಕಳು, ಅವರು ಕೂಡ ನಾನು ತುಂಬ ಸಪೋರ್ಟ್, ನನಗೆ ಈಗ ಆಡುವಾಗ ಕೂಡ ನನಗೆ ಸಪೋರ್ಟಾಗಿ ನಿಂತಿದ್ದಾರೆ. ಅದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಓಕೆ ಸರ್, ಭವಿಷ್ಯದ ದೃಷ್ಟಿಕೋನದ ಬಗ್ಗೆ ಮಾತನಾಡೋದಾದರೆ, ಮುಂದಿನ ಒಂದು 10 ವರ್ಷಗಳಲ್ಲಿ ನಮ್ಮ ಕರಾವಳಿಯಲ್ಲಿ ಕ್ರಿಕೆಟ್ ಹೇಗೆ ರೂಪುಗೊಳ್ಬೋದು ಅಂತ ನೀವು ನೋಡಿ? ನಾನು ಮಾತಾಡಿದ ಇಷ್ಟು ವ್ಯವಸ್ಥೆ, ಕ್ರಿಕೆಟಿಗೆ ಬೇಕಾದ ವ್ಯವಸ್ಥೆ. ಆದರೆ ಉಡುಪಿ, ಮಂಗಳೂರು, ಕೊಡಗು, ಉಡುಪಿಯಲ್ಲಿ ಸಾಕಷ್ಟು ಪ್ರತಿಭೆಗಳಿವೆ. ನಾನು ನೋಡಿದ ಮಟ್ಟಿಗೆ ಎಲ್ಲ ಕಡೆ ತರಬೇತಿ ಶಿಬಿರಕ್ಕೆ ಹೋಗೋ ಮಕ್ಕಳು ನಾವು ನೋಡ್ತೇವೆ. ನನ್ನಲ್ಲಿ ಬರುವವರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲಿ ಆ ತರಬೇತಿ ತಗೊಳ್ಳುವವರು ಕೂಡ. ಈ ವ್ಯವಸ್ಥೆ ಆದರೆ ಖಂಡಿತ ಮೇಲ್ಮಟ್ಟಕ್ಕೆ ನಮ್ಮ ಮಕ್ಕಳು ವರ್ಷಕ್ಕೆ ಒಂದು 2-3 ಮಕ್ಕಳಾದರೂ ರಾಜ್ಯ ರಾಷ್ಟ್ರದ ಮಟ್ಟಕ್ಕೆ ಹೋಗ್ಬೋದು ಅಂತ ನಾನು ಭಾವಿಸ್ತೇನೆ. ಸೊ ಫೈನಲಿ ನಿಮ್ಮ ಕನಸಿನ ಯೋಜನೆ, ಡ್ರೀಮ್ ಪ್ರಾಜೆಕ್ಟ್ ಯಾವುದು ಮತ್ತು ಅದನ್ನು ಯಾವಾಗ ನಿಜಗೊಳಿಸಲು ಬಯಸ್ತೀರಿ? ನೋಡಿ, ನಾನು ಇವಾಗಲೇ ನಮ್ಮದು ರಿಟೈರ್ಡ್ ಆಗೋ ಟೈಮ್. ಆದರೆ
ನನಗೆ ಉಡುಪಿ ಜಿಲ್ಲೆಯಲ್ಲಿ ನನ್ನ ಅಕಾಡೆಮಿ ಅಂತ ನಾನು ಹೇಳ್ತಾ ಇಲ್ಲ, ಉಡುಪಿ ಜಿಲ್ಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕ್ರಿಕೆಟ್ನ ವ್ಯವಸ್ಥೆ, ಒಂದು ಗ್ರೌಂಡಾಗಿ ಕ್ರಿಕೆಟ್ನ ವ್ಯವಸ್ಥೆ ಆಗಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ತರಬೇತಿ ಕೊಡುವ ನಿಟ್ಟಿನಲ್ಲಿ ಎಲ್ಲ ತರಬೇತಿದಾರರನ್ನು ಒಟ್ಟು ಹಾಕಿ ಬೇರೆ ಬೇರೆ ಹಂತದಲ್ಲಿ ಅವರಿಗೆ ತರಬೇತಿ ನೀಡಿ ಇಲ್ಲಿಯ ಒಂದು ಒಳ್ಳೆಯ ಟೀಮ್ ಕೂಡ ಆ ಮಕ್ಕಳು ಮೇಲ್ಮಟ್ಟಕ್ಕೆ ಆಡಲಿಕ್ಕೆ ವ್ಯವಸ್ಥೆ ಮಾಡುವ ಒಂದು ಕನಸು ಉಂಟು. ಮತ್ತು ಒಂದು ಈ ವರ್ಷನ ನಾವು ಒಂದು ಪ್ರೀಮಿಯರ್ ಲೀಗ್ ಮಾಡುವ ಅಂದಾಜು ಕೂಡ ಉಂಟು ಮಕ್ಕಳಿಗೆ. ನಮ್ಮ ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತ ಅದು, ಅಲ್ಲ ಎಲ್ಲ ಮಕ್ಕಳಿಗೆ ಸಿಗ್ತದೆ. ಫ್ರಾಂಚೈಸಿಗಳು ಒಂದು 5-6 ಫ್ರಾಂಚೈಸ್ಗಳನ್ನು ಹುಡುಕಿ ಇಲ್ಲಿಯೇ ಒಂದು ಪ್ರೀಮಿಯರ್ ಲೀಗ್ ಮಾಡುವ ಒಂದು ನಾವು ಮೀಟಿಂಗಲ್ಲಿ ಪಾಸ್ ಆಗಿದೆ. ನೋಡಬೇಕದು ಯಾವ ಹಂತಕ್ಕೆ ಹೋಗ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮಗೆ ಉಡುಪಿ ಜಿಲ್ಲೆಯನ್ನು ಒಳ್ಳೆಯ ಮಟ್ಟಕ್ಕೆ, ಮೇಲ್ಮಟ್ಟಕ್ಕೆ ಎಲ್ಲ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಒಳ್ಳೆಯ ಮಟ್ಟದಲ್ಲಿ ತಯಾರು ಮಾಡುವ ಒಂದು ವ್ಯವಸ್ಥೆ ಮಾಡಬೇಕಂತ ಮನಸ್ಸಲ್ಲಿ ಉಂಟು. ಓಕೆ, ಶುಭವಾಗಲಿ ನಿಮ್ಮ ಎಲ್ಲ ಕನಸುಗಳಿಗೆ. ಇವಾಗ ಈ ನಿಮ್ಮ ಕ್ರಿಕೆಟ್ ಕೋಚಿಂಗಲ್ಲಿ ಬ್ಯುಸಿ ಇದ್ದರೂ ಕೂಡ ಇವತ್ತು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಸುದೀರ್ಘ ಕ್ರಿಕೆಟ್ ಪಯಣದ ಬಗ್ಗೆ ಭಾಳಷ್ಟು ಮಾತುಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ತುಂಬ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಸ್ಪೋರ್ಟ್ಸ್ ಕನ್ನಡದ ಬಗ್ಗೆ ನೀವು ಕೇಳಿದ್ದೀರಾ. sportskannada.com ಅಂತ ವೆಬ್ಸೈಟ್ ಇದೆ. KRK ಆಚಾರ್ಯ ಇದರ ಪ್ರವರ್ತಕರು. ಆಮೇಲೆ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಮಾಡಿದರು. ಸೊ ಕ್ರಿಕೆಟ್ಗೆ ಸ್ವಲ್ಪ ಮಟ್ಟಿಗೆ ಈ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಪ್ರಚಾರವನ್ನು ನೀಡ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅನಿಸಿಕೆ? ನನಗೆ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ನ ಬಗ್ಗೆ ಹೇಳೋದಿದ್ದರೆ KRK ಆಚಾರ್ಯ ಅವರು ನನಗೆ ಒಂದು ಹೆಚ್ಚು ಕಮ್ಮಿ 5 ವರ್ಷದಿಂದ ನನಗೆ ಪರಿಚಯ ಅವರದ್ದು. ಅವರು ತುಂಬ ಎಲ್ಲ ಕಡೆ ಹೋಗಿ, ಅವರು ಒಂದೇ ಕಡೆ ಅಲ್ಲ, ಎಲ್ಲ ಒಂದು ಕಡೆಯಲ್ಲಿ ಏನೇನು ನಡೀತದೆ ಕ್ರಿಕೆಟ್ನ ಅಲ್ಲಿ ಹೋಗಿ ಅಲ್ಲಿಯ ವ್ಯವಸ್ಥೆಯನ್ನು ಪ್ರಚಾರ ಮಾಡಿ, ಎಲ್ಲ ಕಡೆ ಪ್ರಚಾರ ಮಾಡಿ ಅಲ್ಲಿ ಅವರಿಗೆ ಆ ಒಂದು ಅಕಾಡೆಮಿಗೆ ಒಂದು ಪ್ರಚಾರ ಸಿಗುವ ಹಾಗೆ ಮಾಡ್ತಾರೆ ಒಂದನೇದಾಗಿ. ಮತ್ತು ಯಾರೆಲ್ಲ ಮಕ್ಕಳು ಸಾಧನೆ ಮಾಡಿದ್ದಾರೆ ಅವರನ್ನು ಗುರುತಿಸಿ ನಮ್ಮ ಸಮಾಜಕ್ಕೆ ತೋರಿಸುವ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ನನ್ನ ಅಕಾಡೆಮಿ ಕೂಡ ಒಂದು ಕೆಲವು ಬಾರಿ ಬಂದರು. ಅಕಾಡೆಮಿಯ ಬಗ್ಗೆ ಅವರಿಗೆ ಸಂತೋಷ ಆಯಿತು. ಎಲ್ಲ ಕ್ಯಾಂಪ್ ಎಲ್ಲ ನಡೀತಾ ಇದೆ. ನನ್ನ ಮಗಳ ಬಗ್ಗೆ ಕೂಡ ಇಂಟರ್ವ್ಯೂ ಮಾಡಿದರು. ಒಂದೊಂದು ಒಳ್ಳೆಯ ವ್ಯವಸ್ಥೆ. ಅದರ ಒಟ್ಟಿಗೆ ಎಲ್ಲ ಸೀನಿಯರ್ ಆಟಗಾರರನ್ನು ಒಟ್ಟುಗೂಡಿಸಿ ಒಂದು ಕಡೆ ಒಟ್ಟುಗೂಡಿಸಿ ಅವರನ್ನು ಸಮಾಜಕ್ಕೆ ಗುರುತಿಸುವ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ನಾನು ಸ್ಪೋರ್ಟ್ಸ್ ಕನ್ನಡಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಹಾಗೆ ಸುರೇಶ್ ಅವರಿಗೆ ಕೂಡ ನನಗೆ ಒಂದು ಅವಕಾಶ ಮಾಡಿಕೊಟ್ರಿ ನಿಮ್ಮೊಟ್ಟಿಗೆ ಮಾತಾಡೋದು, ನಿಮ್ಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಪ್ರಾಮುಖ್ಯವಾಗಿ ನನ್ನ ಮಿತ್ರ ವಿನ್ಸೆಂಟ್ ಪಡುಬಿದ್ರಿ ಅವರು ಇತ್ತೀಚೆಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಕೂಡ ಶಾಂತಿಯನ್ನು ನಾನು ಕೋರ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಆ್ಯಕ್ಷನ್ ರಿಪ್ಲೇ ನೆನಪುಗಳ ಮಾತು ಮಧುರ. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.